ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ವಚನ ನಿರ್ವಚನ ಅಥವಾ ಸದ್ಗುರು ಚನ್ನಬಸವೇಶ್ವರರ ಅನುಭವ ಶಟಸ್ಥಲ ವಚನ ಸ್ಥಳಕಟ್ಟುಗಳ ಪೈಕಿಯ ಮಹೇಶ್ವರನ ಐಕ್ಯಸ್ಥಲದ ವಚನಗಳ ಅನುಭವ. ಈ ಅನುಭವದಲ್ಲಿ ಏನು ಹೇಳ್ತಾರ? ಅಂಗದಿಂದೆ ಲಿಂಗ ಸುಖ, ಲಿಂಗದಿಂದೆ ಅಂಗ ಸುಖ. ಆ ಅಂಗ ಆ ಲಿಂಗ ಸಂಗ ಸುಖದಿಂದೆ ಪರಮ ಸುಖ ದೊರೆಕೊಂಬುವುದು ನೋಡ. ಆ ಅಂಗ ಲಿಂಗ ಸಂಗ ಸಮರಸ ಐಕ್ಯವನ್ನು ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣನಾದ ಮಹಾಲಿಂಗೈಕ್ಯನೇ ಬಲ್ಲನಲ್ಲದೆ ಉಳಿದವರೆತ್ತ ಬಲ್ಲರಯ್ಯ. ಅಂಗದಿಂದೇ ಲಿಂಗ ಸುಖ. ಅಂಗ ಅಂದ್ರೆ ಏನ್ ತಿಳ್ಕೊಂಡ್ರಿ? ವಾಟ್ ಈಸ್ ಅಂಗ? ಬ್ರಹ್ಮಾಂಡ ಇವೆಲ್ಲ ಅಂದ್ರೆ ಮೂರು ಶರೀರಗಳು ಕೂಡಿ. ಅಂಗ ಅಂದ್ರೆ ದೇಹ ಅಥವಾ ದೇಹದ ಯಾವುದಾದರೂ ಒಂದು ಭಾಗ. ಅಂಗ ಇಡೀ ದೇಹಕ್ಕೆ ನೀವು ಲಿಂಗ ಅಂದ್ರಿ ಅಂತಂದ್ರ ಆ ದೇಹದ ಒಂದು ಭಾಗ ಅಂಗ. ಅಂಗ ಸಂಸ್ಥೆ ಅಂತಿರಿಲ್ಲ. ಟೋಟಲ್ ಅಂತಂದ್ರ ಲಿಂಗ, ಅಂಗ ಅಂತಂದ್ರ ಅದರದೊಂದು ಭಾಗ. ಒಂದನೇ ಅರ್ಥ ದೇಹ, ಎರಡನೇ ಅರ್ಥ ಒಂದು ಭಾಗ. ಅಂಗ ಸಂಸ್ಥೆಯ ಹಿಂಗಂತ ಶಾಂಪಲ್ ಇದ್ದಂಗ. ಮತ್ತೆ ಮೂರನೇದ್ದೇನು? ಆತ್ಮ ಪರಮಾತ್ಮ ಅಥವಾ ಜೀವ ಬ್ರಹ್ಮ ಅಂತೇನಂತಿರಲ್ಲ, ಕೂಟಸ್ಥ ಬ್ರಹ್ಮ ಅಂತೇನಂತಿರಲ್ಲ, ಯಾವುದ್ರ ಪೈಕಿ ಈ ಆತ್ಮ ಅನ್ನೋದೇನದ ಅಂಗ. ಆತ್ಮ ಪರಮಾತ್ಮ, ಪರಮಾತ್ಮ ಲಿಂಗ, ಆತ್ಮ ಅಂಗ. ಮೂರನೇ ಅರ್ಥ ಇದು. ಆತ್ಮ ಪರಮಾತ್ಮರ ಪೈಕಿ ಅಂಗ ಅಂತಂದ್ರ ಆತ್ಮಕ್ಕಂತಾರ. ಇದು ಸರಿನಾ? ಹಿಂಗೆಲ್ಲ ಅರ್ಥ ಬರ್ತಾವ. ಇದು ಆತ್ಮ ಪರಮಾತ್ಮರ ಒಂದು ಸಂಬಂಧ ತಗೊಂಡೇವಂದ್ರ ಆತ್ಮ ಅಂಗ ಲಿಂಗ. ಮತ್ತೆ ಇಡೀ ಬ್ರಹ್ಮಾಂಡ ಮತ್ತು ಬ್ರಹ್ಮ ಅಂತ ಎರಡು ತಗೊಂಡ್ರಿ ಅಂತಂದ್ರ ಬ್ರಹ್ಮ ಲಿಂಗ ಆಗ್ತದ, ಇಡೀ ಬ್ರಹ್ಮಾಂಡ ಅಂಗ ಆಗ್ತದ.
ಪಿಂಡಾಂಡ ಮತ್ತು ಆತ್ಮ ಅಂತ ತಗೊಂಡ್ರಿ ಅಂತಂದ್ರ ಪಿಂಡಾಂಡ ಅಂಗ ಆಗ್ತದ, ಆತ್ಮಲಿಂಗ ಆಗ್ತದ. ಬ್ರಹ್ಮಾಂಡ ಮತ್ತು ಬ್ರಹ್ಮ ಅಂತ ತಗೊಂಡ್ರಿ ಅಂತಂದ್ರ ಬ್ರಹ್ಮಾಂಡ ಅಂಗ ಆಗ್ತದ, ಬ್ರಹ್ಮಲಿಂಗ ಆಗ್ತದ. ಪಿಂಡಾಂಡ ಮತ್ತು ಆತ್ಮ ಅಥವಾ ಕೂಟಸ್ಥ ಹಿಂಗೇನಾರ ತಗೊಂಡ್ರಿ ಅಂತಂದ್ರೆ ಪಿಂಡಾಂಡ ಶರೀರ ಅಂಗ ಆಗ್ತದ, ಒಳಗಿರುವುದು ಚೈತನ್ಯ ಲಿಂಗ. ಈ ರೀತಿ ಅರ್ಥಗಳು ಬರ್ತಾವ. ಬುದ್ಧಿ ಎದರ ಬಗ್ಗೆ ಅದವು? ನಾಮರೂಪಾತ್ಮಕವಾಗಿ ಗುರುತಿಸಿ ನಾಮರೂಪಾತ್ಮಕವಾಗಿ ಲೌಕಿಕವಾಗಿ ವ್ಯವಹರಿಸುವ ಬುದ್ಧಿ ಅದು ಅಂಗ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತ ಹೇಳಿ ವ್ಯವಹರಿಸುವಂತ ಬುದ್ಧಿ ಏನಾಗ್ತದ? ಅರಿವು ಲಿಂಗ ಆಗ್ತದೆ. ನಾಮರೂಪಗಳಿಂದ ಗುರುತಿಸಿ ನಾಮರೂಪಗಳ ಮೂಲಕ ಲೌಕಿಕವಾಗಿ ವ್ಯವಹರಿಸುವ ಒಂದು ಬುದ್ಧಿ ನಮ್ದೇನದಲ್ಲ ಅದು ಅಂಗನಿಸ್ಕೊತವ. ಪರಮಾತ್ಮನಿಂದ ಭಿನ್ನವಾಗಿ ಇದ್ದು ಅದು ಅಂಗ ಅನಿಸ್ಕೊತದ. ಮತ್ತು ಪಾರಮಾರ್ಥಿಕವಾಗಿ ತಾನು ಬ್ರಹ್ಮವಾಗಿ ಇಡೀ ಬ್ರಹ್ಮಾಂಡವನ್ನ ಬ್ರಹ್ಮ ಸ್ವರೂಪ ಅಂತ ಹೇಳಿ ಗುರುತಿಸಿ ವ್ಯವಹರಿಸಿದದು ಲಿಂಗ ಅನಿಸ್ಕೊತದ. ಗೊತ್ತಾಯ್ತ್ರ? ಅದಕ್ಕೆ ಇಲ್ಲಿ ಅಂಗ ಅಂತ ಏನು ಗುರುತಿಸೀವಿ ಆ ಅಂಗಗಳ ಮೂಲಕ ಬದುಕದು ಅಂಗ ಜೀವ. ಆ ಜೀವ ಏನದು? ಅಂಗಗಳ ಮೂಲಕ ಬದುಕದೆ ಜೀವ. ಲಿಂಗದ ಮೂಲಕ ಬದುಕದೆ ದೇವ. ಅದಕ್ಕೆ ಅಂಗತ್ರಯಗಳು ಅಂತಂದ್ರ ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳು. ಆ ಅಂಗಗಳು ಭಂಗ ಆಗಬೇಕು ಅಂತಂದ್ರ ಲಿಂಗಗಳು ಅಂಗತ್ರಯಗಳನ್ನ ಲಿಂಗತ್ರಯಗಳಲ್ಲಿ ಅಥವಾ ಅಂಗ ಷಟ್ಕಗಳನ್ನ ಲಿಂಗ ಷಟ್ಕಗಳಲ್ಲಿ ಸಮರಸಗೊಳಿಸಿದಾಗ ಆ ಅಂಗ ಭಂಗ ಆಗ್ತದ. ಮತ್ತೆ ನಾಮರೂಪಗಳಿಂದ ವ್ಯವಹರಿಸಂತ ಅಂಗ ಏನದಲ್ಲ ಅದು ಮಾಡುವ ವ್ಯವಹಾರಕ್ಕೆ ಅಂಗದ ಆಚಾರ ಅಂತಾರೆ. ಇದು ಹೆಂಗೆ ಲಿಂಗಾಚಾರ ಅದಲ್ಲ, ಅದಕ್ಕೆ ಅಂಗಕ್ಕೂ ಅದರದೇ ಆದ ಅಂಗದ ಆಚಾರ ಅಂತ. ಅದು ಅಂಗ ಅಂತ ಯಾವಾಗ ಅನಿಸ್ಕೊತದ ಅಂತಂದ್ರೆ ಅಂಗ ಅಂತ ಯಾವಾಗ ಅನಿಸ್ಕೊತದ ಅಂತಂದ್ರೆ ಅದು ಲಿಂಗ ಆಗುವುದಕ್ಕ ಯಾವಾಗ ಆರಂಭಿಸ್ತದ ಆವಾಗದ ಅಂಗ ಅನಿಸ್ಕೊತದ. ಅಲ್ಲಿ ತನಕ ಅದು ಅಂಗ ಅನ್ನ ಹೆಸರು ಸಹಿತ ಬರಲ್ಲ. ಅದಕ್ಕೆ ಈ ದೇಹ ಅಂಗ ಅನಿಸ್ಕೋಬೇಕಾದ್ರೆ ಅದು ಲಿಂಗ ಸಾಧನೆ ಮಾಡ್ಲಕ್ಕತ್ತಿತ್ತು ಅಂದ್ರೆ ಅಂಗ ಅನಿಸ್ಕೊತದ. ಈಗ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸ್ದಂಗ ಅದು ಅಂಗ ಅಂದ್ರ ಮೆಡಿಕಲ್ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸ್ದಂಗ. ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ನವ ಫೈನಲ್ ಇಯರ್ ಮುಗಿಸಿದ್ನಂದ್ರೆ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ. ಹೌದಲ್ರಿ? ಅಡ್ಮಿಷನ್ ಮಾಡಿಸಿದ್ದಿಲ್ಲ ಅಂತಂದ್ರೆ ಅವ ಅಂಗ ಅನಿಸ್ಕೊಳ್ಳಂಗಿಲ್ಲ. ಇದು ತಿಳ್ಕೊರಿ ಮೊದಲು. ಸ್ಥೂಲ ದೇಹ ಅಂತಂದ್ರೆ ಎಲ್ಲರ ಬಲ್ಲಿ ಸ್ಥೂಲ ದೇಹಗಳದವ. ಲಿಂಗ ಆಗಬೇಕು, ಲಿಂಗ ಸಾಧನೆ ಮಾಡಬೇಕು,
ಲಿಂಗವನ್ನು ಅರಿಯುವುದು, ಲಿಂಗದತ್ತ ಹರಿಯುವುದು, ಲಿಂಗದಲ್ಲಿ ಬೆರೆಯುವುದು, ತಾನೇ ಲಿಂಗವಾಗುವುದು. ಈ ರೀತಿ ಸಾಧನೆಯಲ್ಲಿ ಯಾವ ವ್ಯಕ್ತಿ ತೊಡಗಿರ್ತಾನ ಅವನ ದೇಹ ಅಂಗ. ಯಾವನು ಆ ಸಾಧನೆಗೆ ಸಂಬಂಧ ಇಲ್ಲ ಅವ ಅಂಗ ಅಲ್ಲ. ಅದಕ್ಕೆ ಬ್ಯೂಟಿಫುಲ್ ಶಬ್ದ ಅಂಗದ ಉದಯ ಅಂತ. ಅಂಗದ ಉದಯ. ಅಂಗ ಅನ್ನೋ ಶಬ್ದಕ್ಕೆ ಸರಿಯಾದ ಅರ್ಥ ತಿಳ್ಕೊಳ್ರಿ. ಎಲ್ಲರ ಬಳಿ ಸ್ಥೂಲ ಶರೀರ ಅದಾವ, ಎಲ್ಲರೂ ಬ್ರಹ್ಮಾಂಡದಲ್ಲಿ ವ್ಯವಹರಿಸ್ತಾ ಇದ್ದಾರ, ಎಲ್ಲರೂ ಲೌಕಿಕವಾಗಿ ವ್ಯವಹರಿಸ್ತಾ ಇದ್ದಾರೆ. ಅವರೆಲ್ಲರೂ ಅಂಗಗಳು ಅಲ್ಲ, ಅಂಗ ತತ್ವಕ್ಕೆ ದೂರ ಇದ್ದವರು, ಅಂಗಹೀನರು ಅಂತಾರಲ್ರಿ. ಅಂಗಹೀನರು. ಯಾವಾಗ ಅವರು ಲಿಂಗ ತತ್ವದ ಸಾಧನೆ ಮಾಡಲಿಕ್ಕೆ ಆರಂಭ ಆಗ್ತಾರ, ಆವಾಗ ಅವರಲ್ಲಿ ಅಂಗದ ಉದಯ ಆಗ್ತದ. ಆವಾಗ ಅವ್ರೇನಾಗ್ತಾರ, ಅಂಗ ಸ್ವರೂಪರು ಆಗ್ತಾರ. ಸ್ವಚ್ಛ ತಿಳಿಯಲಕತ್ತದ ಅಂಗ ಅಂದ್ರೆ ಏನಂತ. ಮೊಗ್ಗು ಇದ್ದಂಗ, ಮೊಗ್ಗು ಮುಂದ ಅರಳಿ ಹೂವಾಗ್ತದೆ. ಕನ್ಯೆ ಇದ್ದಂಗ, ಅದು ಕನ್ಯೆನೆ ಅರಳಿ ಮನೆಯೆಲ್ಲ ತುಂಬುತ್ತದಿಲ್ಲ, ಮನಿ ಬೆಳಗ್ತದಲ್ಲ. ಕನ್ಯೆ ಎನ್ನುವ ಜ್ಯೋತಿ. ಕನ್ಯೆನೇ ಇಲ್ಲ ಅಂತಂದ್ರೆ ಮನಿ ಹೆಂಗ್ ಬೆಳಗ್ತದೆ? ಕನ್ಯೆ ಇದ್ದಂಗ, ಮೊಗ್ಗು ಇದ್ದಂಗ. ಅಂಗ ಅಂತಂದ್ರ ಅಂಗದ ಅರ್ಥ ಸ್ಪಷ್ಟವಾಗಿ ತಿಳ್ಕೋಬೇಕು. ಅಂಗದ ಉದಯ ಅಂತಂದ್ರೆ ಇನ್ನು ಮುಂದೆ ನಾನು ಆಧ್ಯಾತ್ಮ ಸಾಧನೆ ಮಾಡಿ ಮೋಕ್ಷ ಹೊಂದಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಗುರುವಿನ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ಯಾರು ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿರ್ತಾರೋ ಅವರು ಅಂಗ. ಮತ್ತೆ ಈ ಆಧ್ಯಾತ್ಮ ಸಾಧನೆ ತೊಡಗಲಾರ್ದವರು ಅಂಗಹೀನರು. ಆಧ್ಯಾತ್ಮ ಸಾಧನೆ ತೊಡಗಲಾರ್ದೆ ಅವರು ಸರಿಯಾಗಿದ್ರೂ ಸಹಿತ ಅವರ ಆಧ್ಯಾತ್ಮ ಸಾಧನೆ ಇಲ್ಲದಂತ ಅಂಗಹೀನರು. ಆಧ್ಯಾತ್ಮ ಸಾಧನೆ ಇಲ್ಲದೆ ಚಲೋ ಇದ್ದವರು ಅಂಗಹೀನರು. ಮತ್ತ ಆಧ್ಯಾತ್ಮ ಸಾಧನೆಯ ಒಂದು ಗಂಧ ಇಲ್ಲದಕ್ಕ ಹೆಂಗ್ ಬೇಕಂಗೆ ಹುಚ್ಚುಚ್ಚು ಬದುಕಿದ್ರ ಅವರು ಮಂಗರು ಅಷ್ಟೇ. ತಾವು ಹಾಳಾಗವರು, ಇನ್ನೊಬ್ಬರಿಗೆ ಹಾಳು ಮಾಡೋರು ಮಂಗ ಅಷ್ಟೇ. ಮಂಗ, ಅಂಗಹೀನ, ಅಂಗ. ಇಷ್ಟು ತಿಳ್ಕೋಬೇಕು ನೀವು. ವಿಚಾರ ಮಾಡೋದು ಇದು ಬಹಳ ವಿಚಾರ ಅದ, ಸುಮ್ಮನೆ ಏನಾದ್ರು ಮಾಡೋದಿಲ್ಲ ಇದು. ಅಂಗ ಏನಾಗಬೇಕು? ನಿರಂಗ ಆಗಬೇಕು. ಅಂಗ ತನ್ನ ನಾಮರೂಪಗಳನ್ನು ಕಳ್ಕೊಂಡು ನಿರಂಗ ಆಗ್ಬೇಕಾದ್ರೆ ಅಲ್ಲಿ ಅದು ಅಂಗ ಲಿಂಗದ ಸಂಗ ಮಾಡಿ ತನ್ನ ನಾಮರೂಪಗಳನ್ನು ಕಳ್ಕೊಂಡು ತಾನು ಸ್ವರೂಪ ಎಲ್ಲ ಕಳ್ಕೊಂಡು ತಾನು ಲಿಂಗನೇ ಆಯ್ತು ಅಂದ್ರೆ ಅದು ಅಂಗ ನಿರಂಗ ಆಗ್ತದೆ. ಅದಕ್ಕೆ ಅಂಗಗಳು ಯಾವುವು ಅಂತಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ ಅಂಗಗಳು ಏನಾಗಬೇಕಪ್ಪ? ಭಕ್ತ ಸ್ಥಳಿ ಹೋಗಿ ಏನಾಗಬೇಕು? ಆಚಾರ ಲಿಂಗ ಸ್ಥಳಿ ಆಗಬೇಕು. ಹೌದಲ್ರಿ? ಭಕ್ತ ಸ್ಥಳಿ ಹೋಗಿ ಆಚಾರ ಲಿಂಗ ಸ್ಥಳಿ ಆಗಬೇಕು. ಮಹೇಶ ಸ್ಥಳಿ ಹೋಗಿ ಗುರುಲಿಂಗ ಸ್ವರೂಪ ಆಗಬೇಕು. ಪ್ರಸಾದಿ ಸ್ಥಳಿ ಹೋಗಿ ಶಿವಲಿಂಗ ಸ್ಥಳಿ ಆಗಬೇಕು. ಪ್ರಾಣಲಿಂಗಿಯಾಗಿ ಜಂಗಮಲಿಂಗ ಸ್ಥಳಿ ಆಗಬೇಕು. ಮತ್ತೆ ಶರಣ ಸ್ಥಳಿ ಹೋಗಿ ಪ್ರಸಾದ ಲಿಂಗ ಆಗಬೇಕು. ಮತ್ತೆ ಐಕ್ಯ ಸ್ಥಳ ಹೋಗಿ ಮಹಾಲಿಂಗ ಆಗಬೇಕು. ಭಕ್ತ ಆಗ್ಲಾರ್ದೆ ಆಚಾರ ಲಿಂಗ ಹೆಂಗಾಗ್ತಾನೋ ಅದಕ್ಕೆ ಅಂಗಗಳು ಹೋಗಿ ಲಿಂಗ ಆಗಬೇಕು.
ಅಂಗ ನಿರಂಗ ಆಗ್ಬೇಕು. ಇವು 6 ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎನ್ನುವ ಅಂಗತ್ವಗಳನ್ನ ಕಳ್ಕೊಂಡು ಅವೇನು ಷಡಂಗಗಳನ್ನ ಕಳ್ಕೊಂಡು ಷಡಲಿಂಗ ಸ್ವರೂಪ ಆಗಬೇಕು. ಅದರ ಸಲುವಾಗಿ ಚನ್ನಬಸವಣ್ಣವರು ವಚನಗಳು. ಅಂಗದ ರುಚಿಗಳು, ಅಂಗದ ವಾಸನೆಗಳು ಅಂತಿರ್ತವ. ಅದು ಭೌತಿಕ ಪ್ರಾಪಂಚಿಕ ವಿಷಯಗಳಲ್ಲಿ ಮಣ್ಣು, ಹೆಣ್ಣು ಅಂದ್ರೆ ಶರೀರ, ಮತ್ತೆ ಅಧಿಕಾರ, ಪ್ರಚಾರ, ಅವರವ್ರ ಟೇಸ್ಟ್ ಅಪ್ಪ, ಅವರವ್ರದ್ದು ಅಂಗದ ರುಚಿಗಳು, ಅಂಗದ ವಾಸನೆಗಳು ಅಂತಿರ್ತವ. ಅವು ವಾಸನೆಗಳು, ಅಂಗದ ರುಚಿಗಳು ನಮ್ಮ ಮೋಕ್ಷ ಸಾಧನೆಗೆ ಅಡ್ಡಿ ಆಗ್ತಿದ್ದು ಅಂತಂದ್ರೆ ಅವಕ್ಕೆ ಏನಂತಾರ? ಮಲಗಳು ಅಂತಾರ. ಗುರುವಿನ ಬಳಿ ಕುಳಿತು ಶ್ರವಣ ಮಾಡಿದ್ರೆ ಆ ಮಲಗಳೆಲ್ಲ ಹೋಗ್ತಾವ. ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಹಚ್ತಾರ, ಹಚ್ಚಿ ನಿರ್ಮಲಗೊಳಿಸ್ತಾರ. ಮತ್ತ ಮಲಗಳು ಒಂದ್ ಕಡೆ ಜಗತ್ತಿರ್ತಾವ, ಈ ಕಡೆ ಗುರು ಹೇಳುವಂತ ಲಿಂಗ ಸಾಧನೆಗಳು ಇನ್ನೊಂದ್ ಕಡೆ ಜಗತ್ತಿರ್ತಾವ. ಅದಕ್ಕೆ ಬಸವಣ್ಣವರು ಒಂದು ವಚನ ಬರೀತಾರೆ: ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬ್ಯಾಂಡು, ತೇಲಲ್ಲಿ ಅದು ಗುಂಡು, ಮುಳುಗಲಿ ಅದು ಬ್ಯಾಂಡು. ಇದು ಆಧ್ಯಾತ್ಮ ಸಾಧಕನ ಪಜಿತಿ. ಆ ಒಂದು ಅಂಗದ ವಾಸನೆಗಳು, ಅಂಗದ ರುಚಿಗಳು, ಅಂಗದ ಆಸಕ್ತಿಗಳು, ಅಂಗದ ಸೆಳೆತಗಳು ಒಂದ್ ಕಡೆ ಕಾಲಾಗಿ ಕಟ್ಟಿದ ಗುಂಡಿದ್ದಂಗ ಅವು ಒಂದ್ ಕಡೆ ಜಗತ್ತಿರ್ತಾವ. ಆಧ್ಯಾತ್ಮ ಸಾಧನೆ ಮಾಡಿ ಅವುಗಳನ್ನ ಮೀರಿ, ಆ ಸೆಳೆತಗಳನ್ನ ಮೀರಿ ತೇಲಿಸಬೇಕು ಅಂತ ಗುರು ಉಪದೇಶ ಮಾಡ್ತಿರ್ತಾನ. ಗುರುವಿನ ಜೊತೆಗೆ ಯಾರು ಅರಿವಿನಲ್ಲಿ ಇದ್ದು ಅರ್ಥ ಮಾಡಿಕೊಂಡು ತೇಲ್ತಾರ, ಅವರು ಯಾವ ಕಾರಣಕ್ಕೂ ಗುರುವಿನ ಜೊತೆಗೆ ಗುರುವಿನ ವಿಚಾರಗಳನ್ನ ಕೇಳ್ಕೊತ ಆಯ್ತು, ಎಲ್ಲ ಕೆಲಸ ಮುಗೀತು, ಐಕ್ಯ ಸ್ಥಳ ಮುಗೀತು, ಗುರುವಿಂದ ಏನು ಅವಶ್ಯಕತೆ ಇಲ್ಲ ಅಂತೇಳಿ ಗುರುದ್ರೋಹ ಚಾಲು ಮಾಡಿದ್ರೆ ಆ ಮಾಡಿದ್ದೆಲ್ಲ ನೀರಾಗಿ ಮತ್ತೆ ಮುಳುಗಿಬಿಡ್ತಾನ. ಅದಕ್ಕ ಆ ಗುರು ಏನಾಗಿರ್ತಾನಪ್ಪ ಅಂತಂದ್ರ ಅರಿವಿನ ಸ್ವರೂಪದೊಳಗೆ ನಿಮ್ಮ ಅಂತಃಕರಣದಾಗ ಒಪ್ಕೊಂಡ್ಬಿಟ್ಟಿರ್ತಾನ. ಆ ಗುರುವಿನ ಒಂದು ಲಿಂಕ್ ಬಿಟ್ರಿ, ನಿಮ್ಮ ಮನ್ಸಿಗೆ ಬಂದದ್ ಮಾಡ್ಲಕತ್ರಿ ಅಂತಂದ್ರೆ ಮತ್ತೆ ಮುಳುಗ್ಲಕತ್ತಿ ಬಿಡ್ತೀರಿ. ಗುರುವನ್ನ ದ್ರೋಹ ಮಾಡೋದು ಅಂದ್ರೆ ನಿಮ್ಮ ಅರಿವಿಗೆ ನೀವೇ ದ್ರೋಹ ಮಾಡ್ಕೊಂಡಂಗ ಅಷ್ಟೇ. ಅದು ನಿಮ್ಮೊಳಗಿನ ಅರಿವನ್ನ ತೋರಿಸಿದವನೇ ಸದ್ಗುರು. ಅದಕ್ಕೆ ಮತ್ತೆ ಜೀವ ಆಗ್ಬಿಡ್ತಾನ ಅಷ್ಟೇ, ಗುರುದ್ರೋಹ ಮಾಡಬಿಟ್ಟು. ಈಗ ಒಂದು ಬೀಜ ಬೇರಾಗ್ತದ, ಕಾಂಡ ಆಗ್ತದ, ಟೊಂಗೆ ಆಗ್ತದ, ಹೂವ ಆಗ್ತದ, ಎಲಿ ಆಗ್ತದ, ಏನೆಲ್ಲ ಆಗ್ತದ. ಇನ್ನ ಎಷ್ಟೋ ಬೀಜಗಳು ಬಿಟ್ಟು ತನ್ನ ಸುತ್ತಮುತ್ತ ಏನೆಲ್ಲ ಬೆಳೆಸ್ಕೊತದೋ, ಏನೆಲ್ಲ ಬೆಳೆಸ್ಕೊಂಡ್ರು ತನ್ನ ಮೂಲ ತತ್ವದ ಒಂದು ಏನು ಸತ್ವ ಇರ್ಬೇಕು, ಆ ಸತ್ವ ಬಿಟ್ಟು ಮತ್ತೇನರೇ ಆಗಿರ್ತದೆ ಅನ್ನೋದು. ಆ ಮೂಲ ತತ್ವದ ಸತ್ವದಿಂದ ಭಿನ್ನವಾಗಿ ಮತ್ತೇನರೇ ಆಗಿರ್ತದೇನು. ಆ ಮೂಲ ತತ್ವವನ್ನ ಬಿಟ್ಟು ಏನಾರ ಮನಸ್ಸಿಗೆ ಬಂದದ್ ಮಾಡ್ಲಕತ್ತೀವಿ ಅಂತಂದ್ರೆ ಅವು ಹೊಡೆತ ತಿಂತವು. ಹೊಡೆತ ತಿಂದ ಏನಾಗ್ತಾವ, ಅವು ಸರಿಗೆ ಬೆಳೆಯಂಗಿಲ್ಲ. ಅವು ಬೆಳಿಬೇಕಾದ್ರ ಅಂಗಗುಣ ಏನಾಗಬೇಕು, ಎಲ್ಲಾ ಕಾಲದಲ್ಲಿ ಲಿಂಗದ ಜೊತೆಗೆ ಸಂಬಂಧದಲ್ಲಿದ್ದು, ಸಂಘದಲ್ಲಿದ್ದು, ಸಮರಸದಿಂದ ಇದ್ರೆ ಅದು ಏನಾಗ್ತದ, ಮೋಕ್ಷಕ್ಕೆ ಕಾರಣ ಆಗ್ತದ. ಅದಕ್ಕೆ ಅಂಗ ಅನ್ನೋದು ತಿಳ್ಕೊಂಡ ಮೇಲೆ ವಚನ ಸಾಹಿತ್ಯದೊಳಗ ಲಿಂಗ ಏನಂದ್ರೆ ಲಿಂಗ ಹೆಂಗಾಗಬೇಕು ಅಂತಂದ್ರೆ ಬರೀ ಲಿಂಗ ಬಾಯಿಲಿಂತ ಅಂದ್ರೆ ಅಲ್ಲ,
ಈ ವಚನಗಳಲ್ಲಿ ಆಚಾರ, ಅರಿವು, ಅನುಭವ ಇವುಗಳನ್ನು ಹೇಳಕತ್ತಾರ. ನಿಮ್ಮೊಳಗಿನ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ತುಂಬಲಕತ್ತಿದ್ದು ಅರಿವಿನ ಕೆಲಸ. ಹೆಂಗ ಇದ್ದೇವು ನಾವು, ಹೆಂಗ ಇರಬೇಕು, ಮತ್ತ ಏನು ಆಗಬೇಕು ಅನ್ನೋದು ಸರಿಯಾಗಿ ತಿಳ್ಕೊಂಡು ನಿಮ್ಮ ಅರಿವು ಉದ್ಧಾರ ಮಾಡ್ಕೊಳಕತ್ತೀರಲ್ಲ, ಅದೇನದ ಅರಿವಿನ ಕೆಲಸ. ಅರಿವೇ ಲಿಂಗ. ಅದಕ್ಕೆ ನೀವು ಅರಿವಿಗೆ ಗುರು ಅಂತನೂ ಹೇಳ್ಬೇಕು. ಯಾಕಂತಂದ್ರ ಅದು ಸದಾ ಕಾಲ ನಿಮಗ ತಿಳಿಸಿ ಹೇಳ್ತಿರ್ತು. ಸದಾ ಕಾಲ ಅದು ನಿಮಗ ತಿಳಿಸಿ ಹೇಳ್ತಿರ್ತದ. ಒಳಗ ನಿಮಗ ಬ್ಯಾಡ್ ಅಂದ್ರೂ ಹೇಳ್ತಿರ್ತದ, ಬೇಕಂದ್ರೂ ಹೇಳ್ತಿರ್ತದ ಒಳಗ ಕೂತು. ಹಿಂಗಾಗಿ ಅದಕ್ಕೆ ಗುರುನು ಅಂತ. ಅರಿವೇ ಗುರು. ಅರಿವೇ ಗುರು ಆದ್ಮೇಲೆ ಆ ಗುರು ಹೇಳಿದ್ದು ಕೇಳ್ಬೇಕ ಬೇಡ? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಮುಕುತಿ ಅಂದ ಕೂಡ್ಲೇನೆ ಮುಂದೆ ಇನ್ನೊಬ್ಬ ಯಾವನೋ ದೊಡ್ಡ ಪಂಡಿತ ಕೂತು ಹೇಳಿದ್ದಲ್ಲದು. ಶ್ರೀ ಗುರು ಅಂದ್ರೆ ನಿಮ್ಮ ಒಳಗಿರೋ ಅರಿವು. ಮಣ ಶಾಸ್ತ್ರ ಓದಿ ಕುಂತು ಕತಿ ಹೇಳೋವನಿಗೆ ಹೇಳಿಲ್ಲ ಅಲ್ಲಿ. ಅದು ಯಾರಿಗೆ ಹೇಳ್ಯಾರ? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ಯಾರಿಗೆ? ನರರು ಅಂತಂದ್ರ ತಮ್ಮೊಳಗಿರುವಂತ ಹರನ ವಿಷಯ, ಅವನೇ ಗುರು. ಆಲಿಸಿದಾಗಲವುದು ನರರಿಗೆ ಮುಕುತಿ. ಅರಿವೇ ಲಿಂಗ. ಮತ್ತ ಅರಿವೇ ಗುರು, ಅರಿವೇ ಲಿಂಗ ಅಂದ ಕೂಡ್ಲೇನೆ ಆಯ್ತು ಆಲಿಸಿನಲ್ಲ, ನಾ ಲಿಂಗ ಆಗಿನಿ, ನಾ ಗುರು ಆಗಿನಿ ಅಂತಂದ್ರ ಆಗಂಗಿಲ್ಲ. ಅದರ ತೆಳಗ 22 ಆಚಾರಗಳು ಬರೆದಾರ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು ಎಲ್ಲ ಹೇಳ್ಯಾರಲ್ಲ. ವಿಷಮ ಸಂಸಾರವಿದನು ಕನಸೆಂದರಿ, ಶಂಭುಲಿಂಗನ ಗಂಭೀರ ಸುಖದೊಳಿರು 22 ಸೂತ್ರ ಹೇಳ್ಯಾರಲ್ಲ. ಅರಿವೇ ಗುರು ಆಯ್ತಂತಂದ್ರ ಮತ್ತವು 22 ಸೂತ್ರ ಯಾರು ಪಾಲಿಸ್ಬೇಕು? ಅವೆಲ್ಲ ಆಚರಣೆ ಮಾಡ್ಬೇಕಲ್ರಿ. ಮತ್ತ ಅದು ಆಚರಣೆ ಮಾಡದೆ ಅರ್ಚನೆ, ಪೂಜನೆ. ಕೆಳಗೆ ಇರುವ 22 ಸೂತ್ರಗಳನ್ನ ಪಾಲಿಸೋದು ಬರೀ ಆಲಿಸೋದಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ಅಂತಂದ್ರೆ ಅದರ ಅರ್ಥ ಪಾಲಿಸಿದಾಗಲವುದು. ಏನ್ ಪಾಲಿಸ್ಬೇಕು? ಕೆಳಗೆ 22 ಸೂತ್ರಗಳು ಕೊಟ್ಟರ ಅವುಗಳನ್ನು ಪಾಲಿಸಬೇಕು. ಅದು ಪಾಲಿಸದ ಲಿಂಗಾರ್ಚನೆ, ಲಿಂಗ ಪೂಜೆ. ಕೊಳ್ಳನ ಲಿಂಗ ಎದಕ್ಕೆದಕ್ಕೂ ಸಂಬಂಧ ಬರಲ್ಲ ಇಲ್ಲಿ. ಕೊಳ್ಳನ ಲಿಂಗದ ಮೇಲೆ ನೀವು ಎಷ್ಟು ನೀರು ಹಾಕಿದ್ರೇನು, ಎಷ್ಟು ಪತ್ರಿ ಹಾಕಿದ್ರೇನು ಒಳಗಿರೋ ಲಿಂಗದ ಆಚಾರ ಮಾಡ್ಬೇಕು. ಅಗೋಚರದ ಆಚಾರ, ಹೊರಗದ ಕಾಣಿಸುವ ಆಚಾರ ಅಲ್ಲ. ಒಳಗಿನ ಲಿಂಗ ಪೂಜೆ ಮಾಡ್ಕೊಳಕತ್ತೀರಿ ಅನ್ನೋದು ಸಾಂಕೇತಿಕವಾಗಿ ತಿಳಿಸಿಕೊಡೋದಕ್ಕೆ ಹೊರಗಿನ ಲಿಂಗ ಪೂಜೆ. ಅದು ಒಳಗೆ ಮಾಡ್ಕೋಬೇಕಾದ ಕೆಲಸ. ಅದು ಆ ಆಚಾರನೇ ಲಿಂಗ. ಅರಿವೇ ಗುರು, ಆಚಾರನೇ ಲಿಂಗ. ಆ ಆಚಾರ ಮಾಡಿದ್ರೆ ಏನಾಗ್ತದೆ? ನಿಮಗ ಶಂಭುಲಿಂಗನ ಗಂಭೀರ ಸುಖ ಉಂಟಾಗ್ತದೆ. ಒಳಗಿರುವ ಅರಿವನ್ನ ಗುರು ಅಂತೇಳಿ ನೆರೆ ನಂಬಿ ಆ ಗುರು ಹೇಳದಂಗ ಒಳಗಿದ್ದ ಗುರು ಹೇಳಿದ್ದು ಅದೇ ಮಾತ, ಆ ಶಾಸ್ತ್ರ ಹೇಳೋದು ಅದೇ ಮಾತ, ಹೊರಗೆ ಕೂತು ಪಾಠ ಹೇಳೋ ಮಾಸ್ತರ್ ಮಾಡೋದು ಅದೇ ಮಾತು. ಆ ಪಾಠನೂ ಅದೇ, ಶಾಸ್ತ್ರನೂ ಅದೇ, ನಿಮ್ಮೊಳಗಿರುವ ಅರಿವು ಅದೇ. ಅವು ಮೂರು ಒಂದೇ. ಆ ಆಚಾರ ಏನದ ಅದೇ ಲಿಂಗಾರ್ಚನೆ, ಅದೇ ಲಿಂಗ ಪೂಜೆ.
ಆ ಒಳಗಿರುವ ಈ ಎಲ್ಲ ಆಚಾರಗಳು ಮಾಡ್ತಾರಪ್ಪ ಇವರು. ಒಳ್ಳೆ ಅರಿವನ್ನ ಗುರುವನ್ನಾಗಿ ಮಾಡಿಕೊಂಡು ಆಚಾರಗಳನ್ನು ಮಾಡುವಂತ ಲಿಂಗ ಸ್ವರೂಪರು ಇವರದರ ಅನ್ನೋದು ಗುರುತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ಹೊರಗೆ ಲಿಂಗ ಪೂಜೆ ಮಾಡ್ಕೋಬೇಕು. ಹೊರಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದೇನದ ಅಂದ್ರೆ ಅದು ಸಾಂಕೇತಿಕ. ಒಳಗೆ ಇವೆಲ್ಲ ಇವನ್ ಬಲ್ಲಿ ನಡೆದವಂತ, ಒಳಗ ಇಷ್ಟೆಲ್ಲ ನಡೆದವನ್ನದು ತೋರಿಸಿಕೊಡ್ಲಕ್ ಹೊರಗೆ ಒಂದು ಲಿಂಗ ಪೂಜೆ ಮಾಡ್ಬೇಕಷ್ಟೇ. ಹೊರಗೆ ಲಿಂಗ ಪೂಜೆ ಮಾಡಿ ಒಳಗೇನು ನಡೆದಿದ್ದಿಲ್ಲ ಅಂದ್ರೆ ಆ 22 ಸೂತ್ರಗಳ ಪೈಕಿ ಏನೂ ನಡೆದಿಲ್ಲ. ಹೊರಗೆ ನೋಡಿದ್ರೆ ಭಯಂಕರ ಲಿಂಗ ಪೂಜೆ ಮಾಡ್ಕೊಂಡ್ರೆ ಅದಕ್ಕೇನಂತಾರ ಡಂಬ ದಂಬ ಡಾಂಬಿಕಾ ಅಂತಾರ. ಒಳಗೆ ನಡೆದಿದ್ದರದು ಸಾಂಕೇತಿಕವಾಗಿ ಹೊರಗೆ ಅದು ಪ್ರಕಟ ರೂಪದಲ್ಲಿ ತೋರಿಸೋದಕ್ಕ ಬೋರ್ಡ್ ಹಾಕಿರ್ತಾರೆ ನೋಡ್ರಿ. ಅಂಗಡಿ ಒಳಗೆ ಏನದ ಅಂತ ಬೋರ್ಡ್ ಹಾಕಿರ್ತಾರೆ. ಖಾನಾವಳಿ ಬೋರ್ಡು, ಕಿರಾಣಿ ಅಂಗಡಿ ಬೋರ್ಡು, ಎಲ್ಲಿ ಏನ್ ಸಿಗ್ತದಂತ. ಈ ವ್ಯಕ್ತಿ ಲಿಂಗ ಕಟ್ಕೊಂಡನ ಅಂತಂದ್ರ ಇವ ಲಿಂಗ ಪೂಜೆ ಮಾಡ್ಕೊಳಕತ್ತವ ಅಂದ್ರೆ ಒಳಗ ಇವೆಲ್ಲ ಆಚಾರಗಳು ನಡೆದವ ಅಂತ ಅದರ ಅರ್ಥ. ಒಳಗೇನು ಆಚಾರ ನಡೆದಿಲ್ಲ, ಮ್ಯಾಲ ಒಂದು ಲಿಂಗ ಕಟ್ಕೊಂಡು ಅದಕ್ಕೆ 3 ಹೊತ್ತು ಜಳಕ ಸ್ನಾನ ಪೂಜೆ ಮಾಡಿಸಿ ತಾನು ನೀರು ವೇಸ್ಟ್ ಮಾಡಿ ಗ್ಯಾಸು ಎಲ್ಲ ಕರೆಂಟು ಎಲ್ಲ ಕಣ್ಣೆ ಹಾಳು ಮಾಡಿ ಒಳಗ ಏನೂ ನಡೆದಿಲ್ಲ, ಒಳಗ ಮಂಗ, ಒಳಗ ಅಂಗಹೀನ, ಮ್ಯಾಲ ನೋಡಿದ್ರೆ ಒಂದು ಇಷ್ಟಲಿಂಗ ಹಾಕೊಂಡು ಲಿಂಗ ಸಾಧನೆನೇ ಇರಲಿಲ್ಲ ಅಂತಂದ್ರೆ ಅವನ್ ತಗೊಂಡು ಏನ್ ಬೆಂಕಿ ಹಚ್ಬೇಕಂತ. ಅವೆಲ್ಲ ವೇಸ್ಟ್, ವ್ಯರ್ಥ ಜೀವಿಗಳು. ಅವೆಲ್ಲ ಡಾಂಬಿಕ ಜೀವಿಗಳು, ವ್ಯರ್ಥ ಜೀವಿಗಳು. ಬಹಳ ಸೂಕ್ಷ್ಮವಾದ ವಿಚಾರ. ಲಿಂಗಕ್ಕಷ್ಟೇ ಮರ್ಯಾದೆ ಕೊಡ್ತೀವಿ, ಅಂಗಕ್ಕೆ ಮರ್ಯಾದೆ ಕೊಡಂಗಿಲ್ಲ ಅಂತಂದ್ರೆ ಹೆಂಗಾಗ್ತದೆ? ಈಗ ಅಂಗ ಅನ್ನೋದನ್ನು ಮಹತ್ವದ ವಸ್ತು ಹೌದಾ ಅಲ್ಲ? ಅಂಗ ಮಹತ್ವ ಆದ ಅಲ್ರಿ. ಅಂಗ ಅಂದ್ರೆ ಅದು ಮುಂದೆ ಲಿಂಗ ಆಗದದು. ಈಗ ನಿಮ್ಮ ಮನೆಯೊಳಗ ಒಂದು ಕೂಸು ಹುಟ್ಟಿತ್ತು ಅಂತಂದ್ರೆ ಅದು ಮುಂದೆ ನಿಮ್ಮ ಮನೆ ಯಜಮಾನ ಆಗ್ತದ ಇಲ್ಲ? ಎಳೆಗರು ಎತ್ತಾಗದೆ, ಎಳೆಗರು ಎಳೆಯಾದ ಕರು ಅಂತಂದ್ರೆ ಅದು ಮುಂದೆ ಎತ್ತಾಗ್ತದಲ್ಲ, ಆ ಎಳೆಗರುನೇ ಲಿಂಗ. ಇದು ಅಂಗ, ಎಳೆಗರುನೇ ಅಂಗ. ಅದು ಮುಂದೆ ಎತ್ತಾಗ್ತದದು, ಆ ಎತ್ತಾಗದೆ ಲಿಂಗ. ಬರೇ ಲಿಂಗ ಅಂದ ಕೂಡಲೇನೆ ತಲೆಯಾಗ ಕಣ್ಣಾಗ ಅದು ಇಷ್ಟಲಿಂಗ ತುಂಬಿಕೊಂಡು ಕುಂತು ಉಳಿದದ್ದು ಎಲ್ಲ ಓಟು ದಾರಿ ಬಿಟ್ಟ. ಈ ಲಿಂಗ ತೆಗೆ ತನಕ ನೀವು ಉದ್ಧಾರ ಆಗಂಗಿಲ್ಲ. ಈ ಲಿಂಗ ಗಟ್ಟಿಯಾಗಿ ಹಿಡ್ಕೊಂಡಿರಿ, ಆ ಸಾಧನೆಯನ್ನ ಲಿಂಗ ಆಚಾರ ಎನ್ನ ಲಿಂಗವನ್ನ ಕೈ ಬಿಟ್ಟು ಬಿಟ್ಟಿವಲ್ಲ, ಎಲ್ಲಿ ತನಕ ಈ ಒಂದು ತಿಳುವಳಿಕೆ ಮೂಡಂಗಿಲ್ಲ ಅಲ್ಲಿ ತನಕ ಉದ್ಧಾರ ಆಗಂಗಿಲ್ಲ. ಅರಿವೇ ಗುರು, ಆಚಾರವೇ ಲಿಂಗ. ಆಚಾರ ಇಲ್ಲ ಅಂತಂದ್ರೆ ಅವ್ರ ಕಟ್ಕೊಂಡ ಲಿಂಗಕ್ಕೂ ಅರ್ಥ ಇಲ್ಲ, ಅವ್ರ ಲಿಂಗ ಪೂಜೆ ಮಾಡ್ಕೊಂಡದಕ್ಕೂ ಅರ್ಥ ಇಲ್ಲ. ಅರಿವೇ ಗುರು, ಆಚಾರವೇ ಲಿಂಗ. ಏನ್ ಆಚಾರ ಅಂತಂದ್ರ ಚನ್ನಬಸವಣ್ಣವ್ರು ಒಂದೇ ತವನ್ ಹೇಳಕತ್ತಾರ ನಡೆದು ಹಂಗೆ. ಅದೇ ಆಚಾರವೇ ಲಿಂಗ. ಮತ್ತ ಅರಿವೇ ಗುರು, ಆಚಾರವೇ ಲಿಂಗ ಆದ್ಮೇಲೆ ನಿಮಗ ಎರಡು ಆಚಾರ ವಿಚಾರ ಎರಡೂ ಆದ್ಮೇಲೆ ಅರಿವಂದ್ರೆ ವಿಚಾರ, ನಿಮ್ಮೊಳಗಿರುವ ವಿಚಾರ, ಆತ್ಮದ ವಿಚಾರ. ವಿಚಾರನೇ ಅರಿವು, ಆಚಾರನೇ ಲಿಂಗ, ಅದೇ ಗುರು. ನಿಮ್ಮೊಳಗೆ ವಿಚಾರ ಇತ್ತಂದ್ರೆ ಗುರು ಸ್ವರೂಪದಲ್ಲಿ ಇರ್ತದದು. ನಿಮ್ಮನ್ನ ಮಾರ್ಗದರ್ಶನ ಮಾಡಿ ಒಂದು ದಾರಿಯೊಳಗೆ ನಡೆಸ್ಬೇಕನ್ನಂತ ನಿಮ್ಮ ವಿಚಾರನೇ ನಿಮಗೆ ನಿಮ್ಮ ಪ್ರತಿಯೊಬ್ಬರು ನಿಮ್ಮ ವಿಚಾರದಂಗೆ ಬದುಕಲಿಕ್ಕಿಲ್ಲ.
ಅದೇ ನಿಮ್ಮ ಗುರು. ಅರಿವೇ ಗುರು, ವಿಚಾರವೇ ಗುರು. ಆ ಗುರು ಹೇಳಿದಂಗೆ ನೀವು ಮಾಡಿದ್ರಿ ಅಂದ್ರೆ ಅದು ಆಚಾರವೇ ಲಿಂಗ. ಇಷ್ಟು ಮಾಡಿದ ಮೇಲೆ ನಿಮಗೆ ಮೋಕ್ಷ ಆಗ್ಬಿಡ್ತದ. ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು. ಸರಿ ಹೋಯ್ತು. ನೀವು ಲಿಂಗ ಆದ್ಮೇಲೆ ಮುಂದೇನ್ ಕೆಲಸದ? ವಾಟ್ ಈಸ್ ನೆಕ್ಸ್ಟ್? ನೀವು ಲಿಂಗ ಆಗಿಬಿಡ್ತೀರಿ. ಅರಿವನ್ನ ಗುರು ಅಂತ ಪಾಲಿಸಿ ಆ ಅರಿವಿನ ವಿಚಾರವನ್ನ ಆಚರಣೆ ಮಾಡಿ ನೀವು ಲಿಂಗ ಸ್ವರೂಪರಾಗಿ ನಿಮ್ಮೊಳಗಿರುವ ಅಂಗ ಲಿಂಗ ಆಗಿಬಿಡ್ತದ, ಜೀವ ಶಿವನೇ ಆಗಿಬಿಡ್ತದ. ಜೀವಭಾವಗಳೆಲ್ಲ ಕಳ್ಕೊಂಡು ಮುಂದೇನ್ ಕೆಲಸ ಉಳಿತದ ನಿಮಗ? ನೀವು ಲಿಂಗ ಆದ್ಮೇಲೆ ಮುಗಿತಾ ನಿಮ್ ಕೆಲಸ? ಆಗ್ಬಿಟ್ರಿ. ಲಿಂಗ ಆದ್ಮೇಲೆ ಇನ್ನೇನು ಅನುಷ್ಠಾನ ಮಾಡ್ತೀರಿ? ಎತ್ತ ಆಗ್ಬಿಟ್ಟದ. ಈಗ ಎಳೆಗರು ಹೋಗಿ ಎತ್ತೇನು ದಿನ ಎತ್ತಾಗ್ತೀನಿ ಅಂತ ಎತ್ತೋಗಿ ಮತ್ತೆ ಕರ ಆಗ್ತದೆ. ಏನಾದ್ರು ಆಗ್ಬಿಟ್ಟದು ಎತ್ತ. ಮೂರನೇ ಸ್ಟೆಪ್ ಏನಂದ್ರೆ ಅನುಭಾವ. ಅನುಭಾವ ಅಂದ್ರೆ ಇಲ್ಲಿ ಕೂತೇನು ಸತ್ಸಂಗ ಮಾಡ್ತಿರಲ್ಲ, ನಿಮ್ಮ ಅನುಭವವನ್ನ ಇತರರಿಗೆ ಹಂಚೋದು. ಅನುಭವ ಅಂದ್ರೆ ನೀವು ಇತರರಿಗೆ ಹಂಚೋದು. ಬರೀ ನೀವು ಅಷ್ಟೇ ಲಿಂಗ ಆದ್ರೂ ಉಪಯೋಗ ಇಲ್ಲ. ನನಗಾದ ಸುಖ ಲೋಕಕ್ಕಾಗಲಿ, ನನಗಾದ ಆನಂದ ಲೋಕಕ್ಕಾಗಲಿ, ಇಡೀ ಪೃಥ್ವಿಗಾಗಲಿ, ಪೃಥ್ವಿಯ ಒಂದೊಂದು ಕಣ ಲಿಂಗ ಸ್ವರೂಪವಾಗಲಿ ಅನ್ನಂತ ಲೋಕ ಕಲ್ಯಾಣ, ಲೋಕಹಿತಾರ್ಥ ನಿಮ್ಮ ಅನುಭವವನ್ನೇನು ಹಂಚ್ಕೋತೀರಿ ಅದೇ ಅನುಭವ. ಅದಕ್ಕೇನಂತಾರ? ಜಂಗಮ ಅಂತಾರ. ಜಂಗಮ ಅಂದ್ರೆ ನಿಮ್ಮೊಳಗಿರುವ ಲಿಂಗನೇ ಚಲಿಸಿ ನಿಮ್ಮ ನಡೆ ನುಡಿಗಳ ಮೂಲಕ ಹೊರಗ ವ್ಯಕ್ತ ಆಯ್ತು ಅಂತಂದ್ರೆ ಅದೇ ಜಂಗಮ. ತತ್ವ ಎಲ್ಲದ ನಿಮ್ಮೊಳಗದ, ತತ್ವಜ್ಞಾನ ಎಲ್ಲದ ನಿಮ್ಮೊಳಗದ. ಆ ತತ್ವಜ್ಞಾನಕ್ಕೆ ಚಾಲನೆ ಸಿಗಬೇಕಾದ್ರೆ ನಿಮ್ಮ ನಡೆಗಳ ಮೂಲಕ, ನಿಮ್ಮ ನುಡಿಗಳ ಮೂಲಕನೇ ಅದು ಚಲಿಸ್ಬೇಕಲ್ಲ. ನಡೆ ನುಡಿಗಳೇ ಅದರ ವ್ಯಾನ್ಗಳು, ಗಾಡಿ, ವೆಹಿಕಲ್ ಇದ್ದಂಗೆ ಅದು. ನಡೆ ನುಡಿಗಳೇ ವಾಹನಗಳು. ಆ ನಡೆ ನುಡಿಗಳ ಮೂಲಕನೇ ಅದು ಚಲಿಸ್ಬೇಕಲ್ಲ ನಿಮ್ಮ ತತ್ವಜ್ಞಾನ. ಅದೇ ಜಂಗಮ. ಆಚರಣೆ ಮಾಡಿ ನೀವು ಲಿಂಗ ಆಗೋದು ಒಂದು ಪದ್ಧತಿ. ಆ ಲಿಂಗಕ್ಕೆ ಚಾಲನೆ ಕೊಡಬೇಕಾದ್ರೆ ನಿಮ್ಮ ನಡೆ ನುಡಿಗಳ ಮೂಲಕ 4 ಮಂದಿಗೆ ನಿಮ್ಮ ಅನುಭವ ಹಂಚಿದ್ರಿ, ಅದೇ ಅನುಭವ. ಅದಕ್ಕೆ ಅನುಭವವೇ ಜಂಗಮ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಏನು? ಜಂಗಮ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ನಿಮಗಾದ ಸುಖ ಇನ್ನೊಬ್ಬರಿಗೆ ಹಂಚಿದ್ರಿ ಅಂತಂದ್ರೆ ಅದೇ ಜಂಗಮ. ಆ ಜ್ಞಾನನೇ ಚಲಿಸಿ ಜಂಗಮ ಅನಿಸುತ್ತದೆ. ಲಿಂಗವೇ ಚಲಿಸಿ ಜಂಗಮ ಅನಿಸುತ್ತದೆ. ಲಿಂಗನೇ ನಿಮ್ಮ ಆಚಾರ. ನಿಮ್ಮ ಆಚಾರ ಏನ್ ಮಾಡಿ ನಿಮಗೆ ಸುಖ ಆಗ್ಯದ, ನಿಮ್ಮಲ್ಲಿ ಎಂತ ವಿಚಾರ ಇಟ್ಕೊಂಡು ನಿಮಗೆ ಸಾರ್ಥಕತೆ ಅನ್ಸದ, ಅದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಿದ್ರೆ ಅಂದ್ರೆ ಅದು ಅನುಭವ. ಇಲ್ಲಿ ನಾ ಕುಂತ ಹೇಳಕತ್ತಿದ್ದು ಅನುಭವ. ಎದಕ್ಕೆ ಹೇಳಕತ್ತೀನಿ? ನನಗೊಂದಿಟ್ಟು ಏನೋ ಚಲೋ ಅನ್ಸದ, ನಿಮ್ಗ ಚಲೋ ಅನಿಸ್ತದೆ ನೋಡ್ರಪ್ಪ ಅಂತ ಒಂದು ಸ್ಯಾಂಪಲ್ ಕೊಡ್ಲಕತ್ತೀನಿ ಅಷ್ಟೇ. ನಿಮಗೆ ಚಲೋ ಅನ್ಸಿದ್ರೆ ಕೂತಿರ್ತೀರಿ, ಚಲೋ ಅನ್ಸ್ಲಿಲ್ಲ ಅಂದ್ರೆ ಹೋಗಿರ್ತೀರಿ. ನಮಗೆ ಚಲೋ ಅನ್ಸಿದ್ರೆ ನಿಮಗೆ ಚಲೋ ಅನ್ಸಬೇಕಂತ ಏನಿಲ್ಲಲ್ಲ. ಅದಕ್ಕೇನಾಯ್ತು? ಅಂಗ ಅಂತಂದ್ರ ಅದೇನು ಕೆಟ್ಟ ವಸ್ತು ಅಲ್ಲ, ಮುಂದೆ ಲಿಂಗವಾಗುವುದಕ್ಕೆ ಸಿದ್ಧವಾದಂತ ವಸ್ತು.
ಹೀಗಾಗಿ ಅಂಗದಿಂದವೇ ಲಿಂಗ ಸುಖ, ಅಂಗದಿಂದವೇ ಲಿಂಗ ಸುಖ. ಆಹಾರ, ನಿದ್ರೆ, ಭಯ, ಮೈಥುನಾದಿಗಳಿಗೆ ಸೀಮಿತವಾಗಿದ್ದು 84 ಲಕ್ಷ ಜೀವರಾಶಿಗಳೇನದಾವ, ಆ ಜೀವರಾಶಿಗಳ ಪೈಕಿ ಇದು ಒಂದು ಅಷ್ಟೇ. ಅವುಗಳಿಗೆ ಮೀರಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥ ಸಾಧನೆಯಲ್ಲಿ ತೊಡಗಿದ್ದು ಯಾವುದು? ಅಂಗ. ಅದು ಮೋಕ್ಷಕ್ಕೆ ಹೋಗಿ ಮೂಡುತ್ತವೆ, ಅದು ಲಿಂಗ. ಸರಳ ಅರ್ಥದಲ್ಲಿ ಹೇಳಕತ್ತದ ಅಷ್ಟೇ. ಅಂಗಹೀನತ್ವದಿಂದ ಲಿಂಗ ಸುಖ ಸಾಧ್ಯ ಇಲ್ಲ. ಅಂಗಹೀನ ಅಂತಂದ್ರ ಈ ಒಂದು ಮುಂದೆ ಮೋಕ್ಷ ಹೊಂದಬೇಕು ಅನ್ನಂತ ಯಾವ ಗುರಿನೂ ಇಲ್ಲ, ಯಾವ ಮಾಹಿತಿನೂ ಇಲ್ಲ. ಅವೆಲ್ಲ ಅಂಗಹೀನಗಳು. ಆ ಅಂಗಹೀನರಿಂದ ಈ ಲಿಂಗ ಸುಖ ಸಾಧ್ಯವಿಲ್ಲ. ಅಂಗ ಆಗಿದ್ದಕ್ಕೆ ಲಿಂಗ ಸುಖ ಸಿಗ್ತವೆ. ಅದಕ್ಕೆ ಅಂಗದಿಂದಲೇ ಲಿಂಗ ಸುಖ. ಮತ್ತ ನಿಮ್ಮ ಜನ್ಮಕ್ಕೆ ಏನಾರ ಸುಖ ಆಗ್ಯದ, ನಿಮಗೊಂದಿಟ್ಟು ಮಾನ ಮರ್ಯಾದೆ ಆದ, ನಿಮಗೆ ನಿತ್ಯ ಜೀವನದಲ್ಲಿ ಎಲ್ಲ ಕ್ರಿಯಾ ಕರ್ಮಗಳು ಸರಿಯಾಗಿ ನಡೆದವಂದ್ರೆ ಅದು ಎದರ್ಲಿಂತ ನಡೆದವು. ನಿಮ್ಗೆ ಏನಾರ ಸುಖ ಆಗ್ಯದ ಅಂತಂದ್ರೆ ಎದರ್ಲಿಂತ ಆಗ್ಯದ ಸುಖ? ನಿಮ್ಮ ಒಳಗಿರೋ ಲಿಂಗದಿಂದಲೇ ನಿಮ್ಮ ಇಂದ್ರಿಯಗಳಿಗೆ ಸುಖ ಆಗ್ಯದ. ಲಿಂಗದಿಂದಲೇ ಅಂಗ ಸುಖ, ಅಂಗದಿಂದಲೇ ಲಿಂಗ ಸುಖ. ಹೆಂಗಲ್ಲ ಮಾತ ಚನ್ನಬಸವಣ್ಣವ್ರ ವ್ಯಾಖ್ಯಾನಗಳು. ಅಂಗದಿಂದವೇ ಲಿಂಗ ಸುಖ, ಲಿಂಗದಿಂದವೇ ಅಂಗ ಸುಖ. ಚಾ ಕುಡ್ದಿರಿ ಅಂತಂದ್ರ ಚಾದಲಿಂದ ಸುಖ ಆಗ್ಯದ ಅಂತ ಅಜ್ಞಾನಿ ತಿಳ್ಕೊತಾನ. ಬ್ರಹ್ಮಜ್ಞಾನಿ ಏನ್ ತಿಳ್ಕೊತಾನ? ನನ್ನೊಳಗಿನ ಲಿಂಗದಿಂದ ನನ್ನ ನಾಲಿಗೆಗೆ ಸುಖ ಆಗ್ಯದ, ಚಾದಲಿಂತ ಸುಖ ಆಗ್ಯದ ಅಂತ ತಿಳ್ಕೊಳಂಗಿಲ್ಲ. ಅಜ್ಞಾನಿ ಆದವನು ಚಾದಲಿಂತ ಸುಖ ಆಗ್ಯದ ಅಂತ ತಿಳ್ಕೊತಾನ. ಆ ಅಂಗ ಲಿಂಗ ಸಂಗ ಸುಖದಿಂದೇ ಪರಮ ಸುಖ ದೊರೆಕೊಂಬುದು ನೋಡ. ಈಗ ಸುಖ ಎಲ್ಲದ? ಸುಖ ಎಲ್ಲದ ಅಂತಂದ್ರ ನಿಮ್ಮೊಳಗಿರುವ ಚೇತನದಾಗೆ ಸುಖ ಆದ ಅಂತ ವೇದಾಂತಿಗಳು ಹೇಳ್ತಾರೆ. ನಿಮ್ಮೊಳಗಿರುವ ಚೇತನದಾಗೆ ಸುಖ ಆದ ಅನ್ನೋದು ಅದೇನದ? ಅರ್ಧ ಸತ್ಯ. ಚೇತನ ಸುಖ ಸ್ವರೂಪ ಆದ. ಏನ್ ಮಾಡ್ಬೇಕು? ಸುಖ ಸ್ವರೂಪ ಇದ್ರ ಸಂಘದಿಂದಲ್ಲದೆ ಮೊಳೆದೋರದು. ಅಕ್ಕಮಾದೇವ್ ಹೇಳ್ತಾಳ, ಶರಣರದು ಪರ್ಫೆಕ್ಟ್ ವಿಚಾರ. ನಿಮ್ಮೊಳಗೆ ಇತ್ತು ಅಂತಂದ್ರೆ ನೀವ್ಯಾಕ ಊಟ ಮಾಡ್ತೀರಿ, ನೀವ್ಯಾಕ ನೀರು ಕುಡಿತೀರಿ, ನೀವ್ಯಾಕೆ ಉಸಿರಾಡಿಸ್ತೀರಿ, ನೀವ್ಯಾಕೆ ಮದುವೆ ಮಾಡ್ಕೊಂಡು ಮಕ್ಕಳು ಹಡಿತೀರಿ, ನೀವ್ಯಾಕೆ ಸಂಸಾರ ಮಾಡ್ತೀರಿ? ನಿಮ್ಮೊಳಗೆ ಸುಖ ಇತ್ತು ಅಂತಂದ್ರ ಸುಖ ಸ್ವರೂಪ ಆದ, ಇಲ್ಲಂತಲ್ಲ. ಆದ್ರ ಆ ಸುಖದ ಅನುಭವ ನಿಮಗೆ ಆತದೇನು? ಕೂಟಸ್ಥನ ಆತ್ಮದ ಸುಖದ ಅನುಭವ, ನಿಮ್ಮ ಸುಖದ ಅನುಭವ ಚಾ ಕುಡಿಲಾರ್ದೆ ನಿಮಗೆ ನಿಮ್ಮ ಆತ್ಮದ ಸುಖ ಆಗ್ತದೇನು? ಚಾ ಕುಡಿದ್ರೆ ಸುಖ ಚಾದಲಿಂತ ಆಗ್ಯದ ಅಂತ ಅನ್ಕೋಬೇಡ್ರಿ. ನಿಮ್ಮ ಆತ್ಮದ ಸುಖನೇ ಚಾದ ಮೂಲಕ ವಾಯ ಅಂತಾರಲ್ಲ, ನಿಮ್ಮೂರ್ ಬಸ್ ನಿಮ್ಮೂರಿಗೆ ಬರ್ತದ, ಆದ್ರೆ ಇನ್ನ ಒಂದು ಊರ್ ಮೇಲಿಂದ ಐಸಿ ಬರ್ತದಲ್ಲ ವಾಯ. ಹಂಗ ಅಂಗದ ಮೂಲಕವಾಗಿ ಲಿಂಗದ ಸುಖ, ನಿಮ್ಮ ಲಿಂಗದ ಸುಖನೇ ನಿಮಗೆ ಆಗ್ತದ ಅಂದ್ರ ಅಂಗದ ಮೂಲಕವಾಗಿ ಲಿಂಗ ಸುಖ ಅನ್ಭವಿಸ್ತಾರೆ. ಹೀಗಾಗಿ ಒಂದು ವೇಳೆ ನಿಮ್ಮಲ್ಲೇ ನಿಮ್ಮ ಸುಖ ಇತ್ತು ಅಂತಂದ್ರೆ ಈ ಲೌಕಿಕ ವ್ಯವಹಾರಗಳಿಗಾಗಿ ಯಾಕೆ ಬಡದಾಡ್ತೀರಪ್ಪ ನೀವು? ಯಾವ ವ್ಯವಹಾರನು ಮಾಡ್ಲಾರ್ದೆ ನಿಮ್ಮೊಳಗಿನ ಸುಖ ನೀವು ಅನುಭವಿಸಿದರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಈ ಒಂದು ತಿಳಿಗೇಡಿತನ, ಅಪೂರ್ಣವಾದ ಸತ್ಯವನ್ನೇ ಸತ್ಯ ಅಂತೇಳಿ ಏನು ಅದ್ವೈತಿಗಳು ಮಾಡ್ತಾರಲ್ಲ, ಅದನ್ನೇ ಹೊಡೆದು ಹಾಕೋದ್ರ ಸಲುವಾಗಿ ಒಂದ್ ಕಡೆ ಏನ್ ಮಾಡ್ತಾರ,
ಹಿಂಗೆ ವೇದಾಂತಿ ಅದೀನಿ, ನಾ ಆ ಶಾಸ್ತ್ರ ಓದಿನಿ, ಈ ಶಾಸ್ತ್ರ ಓದಿನಿ ಅಂತ ದೊಡ್ಡ ದಿಮಾಕು. ಅದು ಓದಿದವರಿಗೆ ಶಾಸ್ತ್ರ ಮದ ಬಹಳ ಇರ್ತದೆ, ವಿದ್ಯಾಮದ. ಅಲ್ಲಿ ರಾಮಕೃಷ್ಣ ಪರಮಹಂಸರ ಆಶ್ರಮದಾಗ ಹೋಗ್ಬೇಕಾದ್ರ ಅಲ್ಲಿ ನೀರಿಟ್ಟಿರ್ತಾರ, ನೀರ್ ತಗೊಂಡು ಕಾಲಿಗೆ ಹಾಕೊಂಡು ಬಾ ಅಂತ ಹೇಳ್ತಾರ. ಅಲ್ಲಿ ನಿಂತವ್ರು ಕಾಲಿಗೆ ಒಂದಿಷ್ಟು ನೀರ್ ಹಾಕೊಂಡ್ಬರ್ರಪ್ಪ. ಅವನೇನಂತನ ಜ್ಞಾನಾಮೃತವನ್ನೇ ಕುಡ್ದೀನಿ ನಾನು, ಜ್ಞಾನ ಸಾಗರವನ್ನೇ ಕುಡ್ದೀನಿ ನಾನು, ಅಂತ ಒಂದು ಜ್ಞಾನ ಸಾಗರ, ವಿಚಾರ ಸಾಗರ ಕುಡಿದವನು ನಾನು. ಈ ಜಲ ನಾನು ಯಾಕೆ ಹಾಕೊಳ್ಳಿ ಕಾಲಿಗೆ? ನಾನು ಪರಮ ಪವಿತ್ರ ಅದೀನಿ. ನೋಡ್ರಿ ಹೆಂಗದ ಮದ ಸೊಕ್ಕ. ಸಾಗರವನ್ನು ಕುಡಿದವನಿಗೆ ಒಂದು ಚಂಬು ನೀರು ಕಾಲಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಮಗ ಅಂತ ವಾದ ಮಾಡ್ತಿರ್ತಾನೆ. ಅಲ್ಲಿ ಅವ್ರು ಏನು ಕೆಲಸದವ್ರು ಹೆಂಗಿರ್ತಾರ ಅಂತಂದ್ರ ಗುರುಗಳು ಏನ್ ಹೇಳ್ಯಾರ ಅಷ್ಟು ಫಾಲೋ ಮಾಡ್ತಿರ್ತಾರೆ. ಯಾವನು ಕಾಲ ಮೇಲೆ ನೀರು ಹಾಕೋತಾನೋ ಅವನಿಗೆ ಅಟ್ಟೆ ಒಳಗ್ ಬಿಡು, ಕಾಲ ಮೇಲೆ ನೀರು ಹಾಕೊಳ್ಳಾರ್ದವನಿಗೆ ಒಳಗ್ ಬಿಡಬೇಡ ಅಂತ ಹೇಳ್ಬಿಟ್ಟಿರ್ತಾರ. ಯಾಕಂದ್ರೆ ಒಳಗ ಊಟಕ್ಕೆ ಕುಂದಿರ್ತಿರ್ತಾರ. ಮೊದಲಿನ ಕಾಲದೊಳಗ ಈ ಹಿಂಗ ಒಂದು ಸಿಸ್ಟಮೆಟಿಕ್ ಆಗಿ ಟೇಬಲ್ ಮೇಲೆ ಕೂತು ಉಣ್ಣಂತದ್ದು ಇದ್ದಿದ್ದಿಲ್ಲ. ನೆಲದ ಮೇಲೆ ಕೂತು ಉಣ್ಣೋ ಟೈಮ್ನಾಗ ಯಾವನೋ ಧೂಳುಗಾಲಲ್ಲಿ ಅಂತ ಊಟ ಮಾಡಲ್ಲಿ ಬಗ ಬಡ ಬಂದನಂದ್ರೆ ಅದು ಧೂಳೆಲ್ಲ ಅಡಿಗೆಗೆ ಓದ್ತದ ಅಂತ ಬೇಡ ಅಂತ ಹೇಳ್ತಿರ್ತಾರೆ. ಅದು ಅರ್ಥ ಇರ್ಲಾರ್ದ ಪ್ರಾಣಿಗಳಿಗೆ ಏನ್ ಮಾಡ್ಬೇಕು? ನಾನು ಜ್ಞಾನ ಗಂಗೆಯನ್ನ ಕುಡ್ದವದೀನಿ, ಈ ಗಂಗೆ ನನಗೆ ಸಂಬಂಧಿಲ್ಲ. ಅದು ಜಗಳ ಚಾಲು ಆಗಿಬಿಡ್ತ. ಅವ ಬಿಡಂಗಿಲ್ಲ, ಇವ ಕೇಳಂಗಿಲ್ಲ, ನೀನು ಒಳಗೆ ಬಿಡಂಗಿಲ್ಲ ಅಂದ್ರೆ ಅದೇ ಹೆಂಗಾಗ್ತದ? ನಾ ಜ್ಞಾನ ಗಂಗೆ ಕುಡ್ದವದೀನಿ, ವೇದ ಆಗಮ ಶಾಸ್ತ್ರ ಪುರಾಣ ಇತಿಹಾಸ ಎಲ್ಲ ಓದ್ಕೊಂಡವದೀನಿ, ಭಗವದ್ಗೀತೆ ಅವೆಲ್ಲ ಓದಿನಿ ನಾನು. ಅಂತ ಒಂದು ಜ್ಞಾನ ಗಂಗೆ ಕುಡಿದ್ಮೇಲೆ ಈ ಜಡವಾದ ಜಲಗಂಗೆಯಿಂದ ನನಗೇನಾಗಬೇಕಾಗ್ಯಾವ ಅಂತ. ಅವಾಗ ರಾಮಕೃಷ್ಣ ಪರಮಹಂಸರು ಏನ್ ಮಾಡ್ತಾರ? ಆಯ್ತು ಬಿಡು, ಒಳಗ ಬಿಡು, ಅವನಿಗೆ ಒಳಗೆ ಬಿಡು, ಜ್ಞಾನ ಗಂಗೆ ಕೊಡೋದನ್ನೆಲ್ಲ ಒಳಗೆ ಬಿಡು ಬಿಡ. ಅಲ್ಲಿ ಸೇವಕರಿಗೆ ಹೇಳ್ಬಿಡ್ತಾರ. ಅವ್ರು ಏನ್ ಹೇಳ್ತಾರ? ಎಲ್ಲರಿಗೆ ನೀರಿಡು, ಅವನಿಗೆ ಒಬ್ಬನಿಗೆ ನೀರು ಇಡಬೇಡ. ಯಾಕಂದ್ರೆ ಅವ ಜ್ಞಾನ ಗಂಗೆ ಉಳ್ಳವನ ನಾವು. ಜ್ಞಾನ ಗಂಗೆ ಉಳ್ಳವದನು, ಅವನಿಗೆ ನೀರು ಇಡಬೇಡ ಅಂತ. ಬಿಸಿಲಂದು ಬಂದಿರ್ತದ, ಪ್ರಾಣಿ ಕಾಲ ಮೇಲೆ ಸಹಿತ ನೀರು ಹಾಕೊಳ್ಳಂಗಿಲ್ಲ. ಒಣಗಿದ ಗಂಟ್ಲ, ಒಣಗಿದ ಬಾಯಿ ಒಳಗ ತುತ್ತು ಬಾಯಿಗೆ ಇಟ್ಕೊಂಡ್ಬಿಡ್ತಾನ, ತುತ್ತು ಗಂಟಲ್ದಾಗ ಸಿಕ್ಕೊಂಡ್ಬಿಡ್ತದ. ಅವಾಗ ನೀರು ನೀರು ಅಂತ ಹೊಯ್ಕೊಳಕತ್ಬಿಡ್ತಾನ. ಅವಾಗ ನೀರು ಕೊಡ್ಬೇಡ್ರಿ, ಅವ ಕೇಳಿದ್ರೆ ನೀರು ಕೊಡ್ಬೇಡ್ರಿ ಅಂತ ಹೇಳ್ಬಿಟ್ಟಿರ್ತಾರ. ಅವ್ರೇನು ನೀರು ಅಂದ್ರೂ ಕೊಡಂಗಿಲ್ಲ. ಅವನ್ ಸೌಂಡ್ ಅಲ್ಲಿ ಗುರುಗಳ ಬಲ್ಲಿ ಹೋಗಂತ ಕಳಿಸ್ತಾರ. ನಿನಗೆ ನೀರು ಬೇಕಂದ್ರೆ ಅಲ್ಲಿ ಗುರುಗಳ ಬಲ್ಲಿ ಹೋಗು ಅಂತ ಕಳಿಸ್ತಾರ. ಅವಾಗ ಗುರುಗಳು ಅವನಿಗೆ ನೋಡಿ ನಗ್ಲಕತ್ತಿ ಬಿಡ್ತಾರ. ಅಲ್ಲೋ ಜ್ಞಾನ ಗಂಗೆ ಕುಡ್ದವದಿ ನೀನು, ಈ ಒಂದು ಜಡವಾದ ಜಲ ತಗೊಂಡು ನಿನಗೆ ಎದಕ್ಕೆ ಬೇಕು? ನೀನು ಜ್ಞಾನ ಗಂಗೆಯಿಂದಲೇ ನೀನು ಗಂಟಲ ತಣ್ಣಗೆ ಮಾಡ್ಕೊ, ಈ ನೀರು ಎದಕ್ಕೆ ಬೇಕು ನಿನಗ? ಅದಕ್ಕೆ ಜ್ಞಾನ ಗಂಗೆ ಬೇಕಾದಟ್ಟಿದ್ರು ಈ ಒಂದು ನೀರಿನಿಂತೆ ಅವನಿಗೆ ಬಾಯಾರಿಕೆ ಆರ್ತದ ಇಲ್ಲ? ಇದು ಅಂಗ ಹೌದಾ ಇಲ್ಲ? ಈಗ ಅವನಿಗೆ ನೀರಡಿಕೆ ಆದವನಿಗೆ ಇದು ಅಂಗ ಹೌದಿಲ್ಲ? ಈ ಅಂಗಕ್ಕೆ ಮರ್ಯಾದೆ ಕೊಡ್ಲಾರ್ದೆ ನಾವು ಬರೀ ಲಿಂಗಕ್ಕೆ ಮರ್ಯಾದೆ ಕೊಡ್ತೇವಂದ್ರೆ ಅದಕ್ಕೆ ಅದ್ವೈತ ಸಿದ್ಧಾಂತ ಅಂತಾರ. ಅಂಗಕ್ಕೆ ಮರ್ಯಾದೆ ಇಲ್ಲ ಅಲ್ಲಿ. ಹೆಣ್ಣಿಗೆ ಮರ್ಯಾದೆ ಇಲ್ಲ, ಹೊನ್ನಿಗೆ ಮರ್ಯಾದೆ ಇಲ್ಲ, ಮಣ್ಣಿಗೆ ಮರ್ಯಾದೆ ಇಲ್ಲ, ಈ ಲೌಕಿಕ ವ್ಯವಹಾರಕ್ಕೆ ಮರ್ಯಾದೆ ಇಲ್ಲ, ಲೋಕಕ್ಕೆ ಮರ್ಯಾದೆ ಇಲ್ಲ, ಲೋಕನೇ ಇಲ್ಲ ಅಂತ ಹೇಳಿಬಿಡ್ತಾರ. ಇದು ಹೆಂಗ ಅಂತೇಳಿ ಶರಣರು ಏನ್ ಮಾಡ್ತಾರ? ಇಲ್ಲ ಅನ್ಬೇಡ್ರಿ, ಅದನ್ನ ಹಿಡ್ಕೊಂಡೇ ನಾವು ಲಿಂಗ ಸುಖ ಅನುಭವಿಸ್ಬೇಕಾಗ್ಯದ. ಹಿಂಗಾಗಿ ಅಂಗದಿಂದವೇ ಲಿಂಗ ಸುಖ, ಅಂಗ ಇಲ್ಲದೆ ಲಿಂಗ ಸುಖ ಸಾಧ್ಯವಿಲ್ಲ. ನಿಮಗೆ ಲಿಂಗದಾಗೆ ಸುಖ ಇತ್ತು ಅಂದ್ರೆ ಈ ಅಂಗಗಳು ಬೇಕಾಗಿಲ್ಲ. ಅದಕ್ಕ ಸುಖ ಎಲ್ಲಿ ಅದ? ಸುಖ ನೀರಾಗಾದು, ಸುಖ ನಾಲಿಗೆ ಒಳಗಾದು. ಸುಖ ನೀರಾಗಿತ್ತು ಅಂತಂದ್ರ, ಅಂಗದಾಗೆ ಸುಖ ಇತ್ತು ಅಂತಂದ್ರೆ ಬಾಯಾಗ ನೀರ್ ಹಾಕೋಬೇಡ್ರಿ, ಆ ನೀರೊಳಗೆ ಮುಣಿಗಿ ಬಿಡ್ರಿ.
ಸುಖ ಆಗ್ಬೇಕಲ್ಲ. ನೀರಾಗ ಒಳಗೆ ಮುಣಿಗಿದ್ರೆ ಸುಖ ಪೂರ ಮತ್ತ ನೀರಾಗೆ ಸುಖ ಇತ್ತಂತಂದ್ರ ಆ ನೀರಾಗ ಮುಣಿಗಿ ಬಿಟ್ರೆ ಸುಖ ಆಗ್ತದೇನು? ರೊಕ್ಕ ರೂಪಾಯಿ ಆಸ್ತಿ ಪಾಸ್ತಿ ಮಾಡ್ಕೊಂಡು ಜಗ್ಗಿ ಮಾಡ್ಕೊಂಡ್ರೆ ಅದರಿಂದ ಸುಖ ಆಗ್ತದಂತಂದ್ರ ಅದು ಹೆಂಗಂದ್ರೆ ನೀರಾಗ ಮುಣಿಗಿದ್ದಂಗ ಅದರಿಂದ ಏನ್ ಸುಖ ಆಗ್ತದೆ? ನೀರಾಗ ಮುಣಿಗಿದ್ರೆ ಹಿಂಗದ. ಏನ್ ಮಾಡ್ತೀರಿ? ನೀರಾಗ ಸುಖ ಅದೇನು? ಇಲ್ಲ. ನಿಮ್ಮ ನಾಲಿಗೆ ಒಳಗೆ ಸುಖ ಅದೇನು? ಇಲ್ಲ. ನಿಮ್ಮ ಸುಖ ಎಲ್ಲದ ಈಗ? ನಾಲಿಗೆ ಮತ್ತು ನೀರು ಎರಡರ ಸಂಘದಲ್ಲಿ ಸುಖ ಅದ. ಕೂಡಲ ಸಂಗಮ ದೇವ ಅಂತಂದ್ರೆ ಏನು? ದೇವ ಅಂದ್ರೆ ಆನಂದ ಸ್ವರೂಪ. ಕೂಡಲ ಅಂತಂದ್ರೆ ನಾಲಿಗೆ ಮತ್ತ ನೀರು ಕೂಡಲು ಕೂಡಿ ಸಂಗಮ ಆಗ್ಬೇಕು, ಎರಡು ಒಂದಾಗಬೇಕಲ್ಲ. ಸಂಗಮ ಆಗದಂತಂದ್ರೆ ಏನು? ಎಂತವ್ ಬೇಕಂತವ್ ನೀರಿನ ಸಂಗಡ ಸಂಗಮ ಆಗ್ತದೆ ನಾಲಿಗೆ. ಶುದ್ಧ ಜಲ ಕುಡಿಯಲು ಯೋಗ್ಯವಿದ್ದ ಜಲಕ್ಕೆ ಸಂಗಮ ಆತು. ಹೊಲಸ ನೀರ ದುರ್ನಾತ ಇರೋ ನೀರು ಬಾಯಾಗ ಹಾಕೊಂಡ್ರೆ ಅದು ಕೂಡಲು ಆಗಬಹುದು, ಅದ್ರ ಸಂಗಮ ಆಗ್ತದೆ ಅನ್ನೋದು ಹೀರ್ಕೊತದೆ ಅನ್ನೋದು ತಗೊಂಡು ಸ್ವಚ್ಛ ನೀರು ಇದ್ರೆ ಅಟ್ಟೆ ತಗೋತದ. ಕೂಡಲ ಸಂಗಮ ದೇವ. ನೀರ ಮತ್ತು ನಾಲಿಗೆ ಎರಡು ಕೂಡಬೇಕು. ಕೂಡಿದ ಮೇಲೆ ಒಂದಕ್ಕೊಂದು ಹಿತವಾಗಿರ್ಬೇಕು, ಅವಾಗ ಅದು ಸಂಗಮ. ಅವೆರಡು ಹಿತವಾಗಿ ಇದ್ದು ಅವೇನು ವ್ಯವಹಾರ ಮಾಡ್ತಾವ, ಆವಾಗ ಅಲ್ಲಿ ಏನು ನಿಮಗ ಭಾವನೆ ಉಂಟಾಗ್ತದ ಆನಂದ, ಅದೇ ದೇವ, ಕೂಡಲ ಸಂಗಮ ದೇವ. ಮತ್ತಿನ್ನೇನದ ಅವ್ರಿಗೆ? ಕೂಡಲ ಸಂಗಮ ದೇವ ಅಂದ್ರೆ ಏನೋ ಒಂದು ಆದ, ಅಲ್ಲಿ ಕೂಡಲ ಸಂಗಮ ಕ್ಷೇತ್ರದ ಒಂದು ಲಿಂಗ ಅದ, ಅದೇ ಲಿಂಗನೇ ಕೂಡಲ ಸಂಗಮ. ಎಲ್ಲಿ ತನಕ ನೀವು ಹುನಗುಂದ ತಾಲೂಕ ಕೂಡಲ ಸಂಗಮದ ಲಿಂಗ ತಲೆಗೆ ಇಟ್ಕೊಂಡಿರಿ, ಅಲ್ಲಿ ತನಕ ನಿಮಗೆ ಕೂಡಲ ಸಂಗಮ ದೇವ ಸಿಗಂಗಿಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣ ಕೂಡಲ ಸಂಗಮನಾಥ ನಿಮ್ ಜೊತೆಗೆ ಅದನ್ನ. ನೀವು ಅದನ್ನು ಯಾವಾಗ ನೀವು ಅಂಗ ಲಿಂಗಗಳ ಮೂಲಕ ಸಮರಸ ಹೊಂದಿ ಆ ಸಂಘ ಸುಖವನ್ನು ಅನುಭವಿಸ್ತಿರ್ತೀರಿ, ಪ್ರತಿಯೊಂದು ಸಲನೂ ಅಲ್ಲೆಲ್ಲ ಕಡೆ ಅವ ಕೂಡಲ ಸಂಗಮ ದೇವನೇ ಅದನ್ನು. ಆ ಕೂಡಲ ಸಂಗಮ ದೇವನ ಸುಖನೇ ಅನುಭವಿಸ್ತಿರ್ತೀರಿ, ಶಂಭುಲಿಂಗನ ಗಂಭೀರ ಸುಖನೇ ಅನುಭವಿಸ್ತಿರ್ತೀರಿ. ಯಾವಾಗ ಇಂದ್ರಿಯ ಮತ್ತು ವಿಷಯಗಳ ಸಂಗಮದಿಂದ ನಿಮಗೇನು ಸುಖ ಆಗಿರ್ತದೋ ಅದೆಲ್ಲ ಕೂಡಲ ಸಂಗಮ ದೇವನ ಸುಖನೇ. ನಿಷಿದ್ಧ ಕರ್ಮಗಳನ್ನ ಸಂಘ ಮಾಡಿದ್ರೆ ಅಲ್ಲ, ವಿಹಿತ ಕರ್ಮಗಳ ಸಂಘ, ಅದು ಕೂಡಲ ಸಂಗಮ ದೇವ. ನಿಷಿದ್ಧ ಕರ್ಮಗಳು ಮಾಡಿ ಅನುಭವಿಸಬಾರದ ವಿಷಯಗಳನ್ನ ಮಾಡಬಾರದು ಮಾಡಿಕೆ, ಅದು ಸಂಘ ಅಲ್ಲ, ಅದು ಮಂಗ. ನಿಷಿದ್ಧ ವಿಹಿತ ಶಾಸ್ತ್ರಬದ್ಧವಾದ ಸಂಘದಿಂದ ಏನ್ ಸುಖ ಅನುಭವಿಸ್ತೀರಿ ಅದೆಲ್ಲ ಕೂಡಲ ಸಂಗಮ ದೇವ. ಅದಕ್ಕೆ ಅವ್ರು ಏನ್ ಹೇಳಿದ್ರು? ಅಂಗದಿಂದಲೇ ಲಿಂಗ ಸುಖ, ಲಿಂಗದಿಂದಲೇ ಅಂಗ ಸುಖ, ಆ ಅಂಗ ಲಿಂಗ ಸಂಗ ಸುಖದಿಂದೆ ಪರಮ ಸುಖ ದೊರಕೊಂಬುವುದು ನೋಡ. ಈಗಿದ ಅರ್ಥ ಆಗಿರ್ಬೇಕು ನಿಮಗೆ. ಸಂಘ ಸುಖ ಸಂಗಮ ಕೂಡಲ ಅನ್ನೋದು ಇದನ್ನೇ ಮತ್ತೆ ಹೇಳೋದು ಬೇಕಾಗಿಲ್ಲ. ಆ ಅಂಗ ಲಿಂಗ ಸಂಘ ಸಮರಸ ಐಕ್ಯವನ್ನು ಕೂಡಲು, ಆ ಕೂಡಲ ಚನ್ನ ಸಂಘ ನಿಮ್ಮ ಶರಣನಾದ ಮಹಾಲಿಂಗೈಕ್ಯ ಬಲ್ಲನಲ್ಲದೆ ಉಳಿದವರೆತ್ತ ಬಲ್ಲರು. ಆ ಸಂಘದೊಳಗೆ ಎರಡದವ. ಒಂದೇನದ ಕೂಡುವ ಅಗಲುವ ಕೂಟ, ಇನ್ನ ಒಂದು ಕೂಡದ ಅಗಲದ ಕೂಟ. ಕೂಡದ ಅಗಲದ ಕೂಟ ಆ ಸಂಘ ಯಾವಾಗಲೂ ಇದ್ದದ್ದೇ ಅದ. ಎಲ್ಲೋ ಹೊರಗಿಂದ ಬಂದು ಜಾಯಿನ್ ಆಗಿಲ್ಲ. ಅದು ಇಡೀ ಬ್ರಹ್ಮಾಂಡದೊಳಗ ಅಖಂಡವಾಗಿ ತುಂಬಿಕೊಂಡಿರೋಂಥ ಚೇತನ ಏನದಲ್ಲ, ಆ ಸ್ವರೂಪನೇ ನಾನು ಅಂತ ತಿಳ್ಕೊಂಡ್ರಿ ಅಂದ್ರೆ
ಅಲ್ಲಿ ಕೂಡ್ಲಕ್ಕೆ ಎರಡು ಇಲ್ಲೇ ಇಲ್ಲ, ಅಲ್ಲಿರೋದು ಒಂದೇ ಅದು. ಎತ್ತ ನೋಡಿದಡತ್ತ ನೀನೇ ದೇವ ಅಂತೇನದಲ್ಲ, ಅದು ಅಖಂಡ ಬ್ರಹ್ಮತತ್ವ. ಆ ಬ್ರಹ್ಮತತ್ವವನ್ನು ಅರಿತು ಅದು ನಾನೇ ಅಂತ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಅದು ಕೂಡದ ಅಗಲದ ಕೂಟ. ಈ ಇಂದ್ರಿಯ ವಿಷಯಗಳು ಇವೆಲ್ಲ ಏನದವ, ಕೂಡುವ ಅಗಲುವ ಕೂಟ. ಈ ಕೂಡುವ ಅಗಲುವ ಕೂಟದೊಳಗಿರುವ ಸುಖದ ಮೂಲವನ್ನು ಅರಸುತ್ತಾ ಹೋಗಿ ಆ ಕೂಡದ ಅಗಲದ ಕೂಟ ಸುಖಕ್ಕೆ ಹೋಗಿ ಮುಟ್ತಿರಲ್ಲ, ಅದೇ ಅಂಗದಿಂದಲೇ ಲಿಂಗ ಸುಖ, ಲಿಂಗದಿಂದಲೇ ಅಂಗ ಸುಖ. ಈಗ ಕರೆಂಟ್ ಕನೆಕ್ಷನ್ ತಗೊಂಡಿವಿ ಅಂತೀರಿ, ಕರೆಂಟ್ ಕನೆಕ್ಷನ್ ತಗೊಂಡಿರಿ, ವೈರ್ ಕನೆಕ್ಷನ್ ತಗೊಂಡಿರಿ. ವೈರ್ ಇರ್ಲಾರ್ದೆ ಕರೆಂಟ್ ಹೆಂಗ ಬರ್ತದ್ರಿ? ವೈರಿನ ಕನೆಕ್ಷನ್ ತಗೊಂಡಿರಿ, ವೈರ್ ಮಾಡಿದ್ರೆ ಪೈಪ್ ಕನೆಕ್ಷನ್ ಮಾಡ್ಕೊಂಡ್ರೆ ಒಳಗೆ ನೀರು ಬರ್ತದೆ. ಆ ನೀರು ಕರೆಂಟ್ ಅಂದ್ರೆ ಲಿಂಗ ಇದ್ದಂಗ, ಮತ್ತದು ವೈರು ಪೈಪು ಅಂದ್ರೆ ಅಂಗ ಇದ್ದಂಗ. ಅಂಗ ಇರ್ಲಾರ್ದೆ ಲಿಂಗ ಬಾ ಅಂದ್ರೆ ಹೆಂಗ ಬರ್ತದೆ? ಇನ್ನ ಹೆಂಗ ಹೇಳ್ಬೇಕು ನಾವೇನ? ಅಂಗ ಇಲ್ಲದೆ ಲಿಂಗ ಬಾ ಅಂತಂದ್ರ ಎಲ್ಲಾ ಕಡೆ ಲಿಂಗ ಅದ, ಎಲ್ಲಾ ಕಡೆ ಲಿಂಗ ಅದ ಅಂತಂದ್ರ ನಿಮ್ಮ ಮನಿ ಮ್ಯಾಲ ಹೈ ಟೆನ್ಷನ್ ಕೇಬಲ್ ಹೋಗ್ಯಾವ. ಆ ಲಿಂಗ ನಿಮ್ಮ ಮನೆಯನ್ನು ಕತ್ತಲು ಕಳೀತದೆ ಅನ್ನೋದು. ನಿಮ್ಮ ಮನಿ ಮ್ಯಾಲಿಂದ ಐಸಿ ಹೋಗಿದ ವೈರ ನಿಮ್ಮ ಮನಿ ಒಳಗಿನ ಕತ್ತಲೆ ಕಳೀತದೇನು? ನಿಮ್ಮ ಮನಿ ಮುಂದೆ ಮೇನ್ ಪೈಪ್ ಲೈನ್ ಹೋಗ್ಯಾವ ಕುಡಿಯೋ ನೀರಿಂದ, ಅದು ಏನಾರೆ ನಿಮಗೆ ನೀರು ಕೊಡ್ತದೆ ಅನ್ನೋದು? ಮೇನ್ ಪೈಪ್ ಲೈನ್ ನಿಮ್ಮ ಮನೆ ಮುಂದಿಂದ ಹೋದ್ರೆ ಏನ್ ಮಾಡ್ಬೇಕು? ಎಲ್ಲಾ ಕಡೆ ಮೇನ್ ಪೈಪ್ ಲೈನ್ ಹೋಗ್ಯದ. ಅದು ನಮಗ್ ಕನೆಕ್ಷನ್ ತಗೋಬೇಕಾದ್ರೆ ಅದು ವಿಶೇಷವಾದಂತ ಕೆಲಸ. ಇಡೀ ಊರಿಗೆ ಅದು ಪೈಪ್ ಏನದ, ಮೇನ್ ಪೈಪ್ ಇಡೀ ಊರ್ ತುಂಬಾ ಓಡಾಡ್ತದ. ಇಡೀ ಊರ್ ತುಂಬಾ ಓಡಾಡಿದ್ದು ಅದು ಸಾಮಾನ್ಯ ಜೋಡಣೆ. ಅದು ಸಾಮಾನ್ಯ ಜೋಡಣೆ. ಆ ಸಾಮಾನ್ಯ ಜೋಡಣೆ ಆದದ್ದರ ಜೊತೆಗೆ ನಿಮ್ಮದೊಂದು ವಿಶೇಷ ಜೋಡಣೆ ಅಂತಿರಬೇಕು. ಆ ವಿಶೇಷ ಜೋಡಣೆ ನಿಮ್ಮ ಪ್ರಯತ್ನದಿಂದ. ಸಾಮಾನ್ಯ ಜೋಡಣೆ ಮೇನ್ ಲೈನ್ ಪೈಪ್ ಹಾಕೋದು ನೀವು ಹಾಕ್ತಿರೇನೋ, ಸರ್ಕಾರ ಹಾಕ್ತದ. ಅದೇ ರೀತಿ ಸಾಮಾನ್ಯ ಚೇತನ ಪರಮಾತ್ಮನ ಚೈತನ ಇಡೀ ವಿಶ್ವದ ತುಂಬ ತುಳುಕ್ಲಕತ್ತದ. ಅದನ್ನ ಕನೆಕ್ಷನ್ ತಗೋಬೇಕಾದದ್ದು ನಾವು ಜೀವರುಗಳು, ಅದರ ಜೊತೆಗೆ ನಾವು ಕನೆಕ್ಷನ್ ತಗೋಬೇಕು. ಅದು ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು. ಅಂಗ ಲಿಂಗದ ಜೊತೆಗೆ ಕನೆಕ್ಷನ್ ತಗೋಬೇಕು. ಲಿಂಗ ಎಲ್ಲ ಕಡೆ ಆದ, ಲಿಂಗ ಎಲ್ಲ ಕಡೆ ಆದಕ್ಕೆ ನಾವು ಕನೆಕ್ಷನ್ ತಗೊಳ್ಳಾರ್ದಂಗೆ ಇದ್ದೇವಂತಂದ್ರ ಅದು ನಮ್ಮ ಮನೆ ಕತ್ತಲು ಕಳೆಯಂಗಿಲ್ಲ, ಅದು ನಮ್ಮ ಮನೆಯಾಗ ನೀರು ಬರಂಗಿಲ್ಲ. ನಾವು ಅದರ ಜೊತೆಗೆ ಒಂದು ಕನೆಕ್ಷನ್ ತಗೋಬೇಕು. ಅದೇ ವಿಶೇಷ. ನೀವೇನ್ ಪೈಪ್ಲೈನ್ ನಿಮ್ಮದು ಮನಿ ಕನೆಕ್ಷನ್ ತಗೋತೀರಿ, ಅದು ವಿಶೇಷ. ನಿಮ್ಮ ಮನಿ ಮುಂದೆ ಎಲ್ಲ ಇಡೀ ಊರು ತುಂಬ ಮೇನ್ ಪೈಪ್ಲೈನ್ ಏನ್ ಹರಿದದ ಅದು ಸಾಮಾನ್ಯ. ಸಾಮಾನ್ಯ ಇದ್ದದ್ರೊಳಗೆ ನಿಮ್ದೇನ್ ಪ್ರಯತ್ನ ಮಾಡೋದಿಲ್ಲ, ವಿಶೇಷ ಮಾಡ್ಕೊಳ್ಳೋದ್ರಾಗ ನಿಮ್ ಪ್ರಯತ್ನ. ಹಿಂಗದ. ವಚನ ಚಂದ ತಿಳಿತಾ? ಅಂಗ ಅಂದ್ರೆ ಏನು, ಲಿಂಗ ಅಂದ್ರೆ ಏನು? ಏನ್ರಿ? ಹಂಗ ಸಾಮರಸ್ಯದ ಬಗ್ಗೆ ನಮಗ ಹೇಳಿದ್ರೆ ಲಿಂಗ ಅನ್ನೋದು ಅರ್ಥ ಆಗಿರ್ತಿಲ್ಲಪ್ಪ. ಅಂಗ ಲಿಂಗ ಆಗುವಂತ ಒಂದು ಮಾರ್ಗ ಬಹಳ ಒಳ್ಳೇದಿತ್ತು. ಈಗ ಬರೀ ಹಂಗ ಹೇಳಿವಿ, ನಾಳೆ ಲಿಂಗ ಹೇಳಮ್ಮ. ಬರೀ ಹಂಗ ಒಂದೇ ಹೇಳಿ, ಎಲ್ಲಿ ಲಿಂಗ ಹೇಳಿ, ಎಲ್ಲಿ ಹೇಳಿ ಲಿಂಗ ಆಗ್ಬೇಕಂತ ಹೇಳಿ. ಲಿಂಗ ಯಾವಾಗ, ಲಿಂಗ ಎದಕ್ಕಂತ, ಲಿಂಗ ಹೆಂಗ, ಏನು ಅಂಗ ಲಿಂಗ ಎರಡು ಗೊತ್ತಿರ್ಲಾರ್ದೆ ಸಂಘ ಹೆಂಗ್ ಮಾಡ್ತೀರಿ, ಸಮರಸ ಹೆಂಗ್ ಮಾಡ್ತೀರಿ, ಐಕ್ಯ ಹೆಂಗ್ ಆಗ್ತೀರಿ? ಸಮರಸ ಹೊಂದ್ಬೇಕಲ್ಲ, ಸಂಘ ಆಗ್ತದ, ಸಮರಸ ಆಗ್ಬೇಕಲ್ಲ. ಲಿಂಗ ಅದು ಲಿಂಗ ಅನ್ನೋ ಹೆಸರು ಕಳ್ಕೋಬೇಕು, ಅಂಗ ಅನ್ನೋದು ಅಂಗ ಅನ್ನೋ ಹೆಸರು ಕಳ್ಕೋಬೇಕು. ಎರಡು ಕಳ್ಕೊಂಡು ಒಂದೇ ಆಗ್ಬೇಕಲ್ಲ. ಲಿಂಗ ಅನ್ನೋದೊಂದು ರೋಗ, ಅಂಗ ಅನ್ನೋದೊಂದು ರೋಗ. ಎರಡು ರೋಗ ಕಳ್ಕೊಂಡು ಅಲ್ಲಿ ಅಖಂಡವಾದ ಒಂದೇ ಚೇತನ. ಅದಕ್ಕೆ ಯಾವ ಹೆಸರು, ನಾಮ ಇಲ್ಲ, ರೂಪ ಇಲ್ಲ, ಅಂತದ.
ಆಚಾರಲಿಂಗ, ಗುರುಲಿಂಗ ಎಲ್ಲ ಲಿಂಗದ ಹೆಸರುಗಳು ಕಳ್ಕೊಂಡು ಹೋಗ್ಬೇಕು. ವಿಚಾರ ಸಾಗರ ವಚನ ಸಾಹಿತ್ಯ ಒಂದೆರಡು ಸಾಲಿನ ವಚನ ತಗೊಂಡು ಸುಮಾರು 6-15ಕ್ಕೆ ಕೂತೀವಿ, 7-15 ಆಲಕತ್ತದ. ಎಷ್ಟು ಲೀಲಾಜಾಲವಾಗಿ ವಚನ ನಿರ್ವಚನ ಮಾಡುವಂತಹ ಒಂದು ಕೆಲಸ ಇಲ್ಲಿ ನಡೆದು ನೋಡ್ಲಕತ್ತೀರ. ನಿಮ್ಗೆ ಒಂದು ತಾಸು ಹೆಂಗ್ ಹೋಗ್ಯದ ಗೊತ್ತಾಗಂಗಿಲ್ಲ. ಒಂದು ತಾಸು ಹೆಂಗ್ ಹೋಯ್ತು ಅಂತ ಗೊತ್ತಾಗಂಗಿಲ್ಲ. ಅಂದ್ರೆ ಆ ವಚನ ಸಾಹಿತ್ಯದಾಗ 22,000 ವಚನಗಳೇನದವ, ಅದ್ರಾಗಿಂದು ಹುಳ ಇದ್ದಂಗೆ ನಾವು ಮೊದಲು ಬರೀ ಇದೇ ಮಾಡ್ಕೋತೇ ಬಂದೀವಿ. ನಾವು ಒಂದು ವಚನ ತಗೊಂಡು ಅದೇ ಸಾಲ ಅನ್ಕೋತ ಕೂತ್ರ ಹೊಸ 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 ಅರ್ಥಗಳು ಬರ್ಕೋತಾವ. ಹಂಗೆ ಅವು ಹೇಳ್ಕೋತ ಹೋಗ್ಬಿಡ್ತಿರ್ತೀವಿ. 1 ತಾಸೇನು 2 ತಾಸೇನು 3 ತಾಸು. ವಿಚಾರ ಸಾಗರ ಅಂತ ಹಿಡಿದಕ್ಕೆ ಇದೊಂದು ಸ್ವಲ್ಪ ಹಿಡ್ಕೋಬೇಕು, ಅದೊಂದು ಸ್ವಲ್ಪ ಹಿಡ್ಕೋಬೇಕು. ಯಾಕಂದ್ರೆ ಡೀಟೇಲ್ ಆಗಿ ಜ್ಞಾನ ಕಾಂಡ ತಿಳಿಲಾರದಕ್ಕ ನಾವೇನ್ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಅದ ಈ ವಿಚಾರ ಸಾಗರದೊಳಗ ಜ್ಞಾನ ಕಾಂಡದ ವಿಚಾರ ಡೀಟೇಲ್ ಆದ ಅಂತ ಹಿಡ್ಕೊಂಡಿವ ಅಷ್ಟೇ. ಈ ವಿಚಾರ ಸಾಗರನೇ ಪರಿಪೂರ್ಣ ಅಂತ ಹಿಡಿದಿಲ್ಲ ನಾವು. ಜ್ಞಾನಕಾಂಡದ ವಿಚಾರ, ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ ಏನದಲ್ಲ, ಜ್ಞಾನಕಾಂಡದ ವಿಚಾರ ಸ್ಪಷ್ಟವಾಗ್ಯದ, ಸರಳವಾಗ್ಯದ ಅನ್ನೋದಕ್ಕೆ ವಿಚಾರ ಸಾಗರ ಹಿಡಿದೀವಿ. ಇದು ಹಿಡಿದೀವಿ ಅಂತ ಹೇಳಕ್ಕೆ ಅಲ್ಲಿ ಕರ್ಮಕಾಂಡ, ಉಪಾಸನ ಕಾಂಡ ನಾವು ಅಲಕ್ಷ್ಯ ಮಾಡೀವಿ ಅಂತಂದ್ರ ಅದು ದಡ್ಡತನ, ಮೂರ್ಖತನ. ಬೇರೆ ವಿಚಾರ ಸಾಗರ ಓದೋರು ಅವರು ಕರ್ಮಕಾಂಡ, ಉಪಾಸನ ಕಾಂಡಗಳು ಅವ್ರ ಲೆಕ್ಕಕ್ಕೆ ಇಲ್ಲ ಅಂತಂದ್ರ ಅದು ಅವ್ರ ವಿವೇಚನೆಗೆ ಬಿಟ್ಟದ್ದು. ನಾವು ಇಲ್ಲಿ ಬಿಡಂಗಿಲ್ಲ. ನಾವು ಕರ್ಮನೂ ಬೇಕು, ಉಪಾಸನೆನೂ ಬೇಕು, ಜ್ಞಾನನೂ ಬೇಕು. ಜ್ಞಾನಕಾಂಡದ ಸ್ಪಷ್ಟವಾದ ಮಾಹಿತಿ ಬೇರೆ ಕಡೆ ಎಲ್ಲಿ ಸರಿಗಿಲ್ಲದಕ್ಕೆ ವಿಚಾರ ಸಾಗರದೊಳಗೆ ಸ್ಪಷ್ಟ ಅಂತ ವಿಚಾರ ಸಾಗರ ಹಿಡಿದೀವಿ ನಾವಷ್ಟೇ. ಹೊರತು ವಿಚಾರ ಸಾಗರ ನಮ್ಮ ಈ ಒಂದು ಶರಣರ ಅಥವಾ ಶಿವಾಚಾರ್ಯರ, ಶಿವಯೋಗಿಗಳ, ಶಿವಶರಣರ, ಶಿವಭಕ್ತರ ಈ ಶಿವಯೋಗ ಸಾಧನೆ ಏನದಲ್ಲ, ಈ ಸಾಧನೆಗಿಂತ ಏನು ಶ್ರೇಷ್ಠ ಅಲ್ಲ ವಿಚಾರ ಸಾಗರ. ಇದು ತಿಳ್ಕೊಂಡ್ಬಿಡ್ರಿ. ಆ ಶಿವಯೋಗದ ಒಂದು ಭಾಗ ಅಷ್ಟೇ. ಶಿವಯೋಗದೊಳಗ ಕರ್ಮನೂ ಅದ, ಉಪಾಸನೆನೂ ಅದ, ಜ್ಞಾನನೂ ಅದ. ಕರ್ಮ, ಉಪಾಸನೆ, ಜ್ಞಾನ ಈ 3 ಇದ್ದದಕ್ಕೆ ಶಿವಯೋಗ ಅಂತಾರೆ. ಶಿವ ಅಂತ ಭಕ್ತಿ, ಕರ್ಮ, ಜ್ಞಾನ ಏನವ ಎಲ್ಲ ಓಟು ಕಲಿಸಿದ್ದಕ್ಕೆ ಶಿವ ಅಂದ್ಬಿಟ್ಟಾರ ಅವರು. ಶಿವಯೋಗದೊಳಗ ಜ್ಞಾನಕಾಂಡದ ಭಾಗದ ಸ್ಪಷ್ಟವಾದ ಮಾಹಿತಿಯನ್ನು ಒದಗಿಸುವ ನಿಶ್ಚಲದಾಸರಿಗೆ ಧನ್ಯವಾದ. ಆದ್ರೆ ನಿಶ್ಚಲದಾಸರದ ಒಂದು ವಿಚಾರ ಸಾಗರ ಓದಿದ ಕೂಡ್ಲೇನೆ ನಮ್ಮದು ಶಿವಯೋಗ ಸಾಧನೆ ಪರಿಪೂರ್ಣ ಆಗ್ತದ ಅನ್ನೋದು ಸುಳ್ಳು ಮಾತು. ಕರ್ಮ ಎಲ್ಲ, ಉಪಾಸನೆ ಎಲ್ಲ ಬರೇ ನಾನು ಜ್ಞಾನದ ಮಾತಾಡ್ತೀನಿ, ಒಳಗ ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ ಅಂತಂದ್ರೆ ಉಸುಕಿನ ಮೇಲೆ ಮನಿ ಕಟ್ಟಿದಂಗ. ನಮ್ಮಲ್ಲಿ ನಿರಂಕಾರಪ್ಪರು ಅಂತ ಇದ್ರು ಮಠದೊಳಗ, ಬರೇ ಕೂತು ಮಾತಾಡಿದ್ರೆ ಆಗಂಗಿಲ್ಲ. ಇದು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಮಾಡಿ ಇವೆಲ್ಲ ಮಾಡಿದ್ರೆ ಇದೇನಾಗ್ತದ, ಸಿದ್ಧಿ ಆಗ್ತದ, ಶಾಶ್ವತವಾಗಿ ನಿಲ್ಲುತ್ತದ. ನಮ್ಮ ಒಂದು ಆಚಾರ ವಿಚಾರಗಳು ಏನು ಸರಿಗಿರ್ಲಾರ್ದೆ ಬರೇ ಜ್ಞಾನದ ಮಾತುಗಳು ಆಡ್ಕೋತ ದೊಡ್ಡ ಪಂಡಿತರಂಗ ಹೇಳ್ಕೋತ ಆದ್ರ ಅದು ಎಲ್ಲರ ಒಂದ್ ಕಡೆ ಉಸುಕಿನ ಮೇಲೆ ಕಟ್ಟಿದ ಮನಿ ಹೆಂಗ ಬೀಳ್ತದ, ಬುನಾದಿ ಇಲ್ಲದ ಮನಿ ಹಂಗ ಬೀಳ್ತದದು. ಹಿಂಗ ಅದಕ್ಕೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. 247ನೇ ವಿಷಯಾಂಕ. ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ.
ಆ ಒಂದು ನಾಮಭೇದಗಳಲ್ಲಿ ಮಾಯೆ ಅಂತ ಯಾಕಂತಾರ, ಅವಿದ್ಯೆ ಅಂತ ಯಾಕಂತಾರ, ಅಜ್ಞಾನ ಅಂತ ಯಾಕಂತಾರ ಅಂತೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಸ್ವ ಆಶ್ರಯ ಸ್ವ ವಿಷಯ ಅಂತಂದ್ರೆ ಆ ಚೇತನವನ್ನೇ ಇದು ಆಶ್ರಯಿಸಿ ಆ ಚೇತನವನ್ನೇ ಗುರುತಿಸದ ಹಾಗೆ ಮಾಡಿದೆ. ಇದಕ್ಕೆ ಅಜ್ಞಾನ ಅಂತಾರೆ. 154ನೇ ಕಬಿತ್ತದ ವಿಶ್ಲೇಷಣೆ ಮುಂದುವರಿತಾ ಇದೆ. ಚೇತನವನ್ನೇ ಆಶ್ರಯಿಸಿ ಚೇತನವನ್ನೇ ಗುರುತಿಸದ ಹಾಗೆ ಮಾಡಿದೆ. ಉದಾಹರಣೆಗೆ ಒಂದು ಕೋಣೆಗೆ ನಾವು ಕತ್ತಲೆಗೆ ಆಶ್ರಯ ಕೊಟ್ಟರೆ ಆ ಕತ್ತಲೆ ಕೋಣೆಯನ್ನು ಆಶ್ರಯಿಸಿ ಆ ಕೋಣೆಯ ಒಳಗಿನ ವಸ್ತುಗಳನ್ನ ಆ ಕೋಣೆ ಎಷ್ಟು ದೊಡ್ಡದಾದ ಅಂತೇಳಿ ಗುರುತಿಸಲಾರ್ದಂಗೆ ಮಾಡ್ಲಿಕ್ಕೆ. ಆದರೆ ಇಲ್ಲಿ ಏನದ, ಆ ಕೋಣೆ ಆ ಕಟ್ಟಡ ಕೇವಲ ಒಂದೇ ಭಾಗದಲ್ಲಿಲ್ಲ. ಅದರೊಳಗ 5 ಭಾಗಗಳದಾವ. ಒಂದು ಮನಿ ಒಳಗ 5 ಮಂದಿ ಇದ್ದರಂತ ತಿಳ್ಕೊಳ್ರಿ. ಒಂದು ಮನಿ ಒಳಗ 5 ಮಂದಿ ಇದ್ರು ಅಂತಂದ್ರ 5 ಮಂದಿ ಒಳ್ಳೆ ಸಜ್ಜನರ ಸಂಘದಾಗ ಇದ್ರು ಅಂತಂದ್ರೆ ಏನಾಗ್ತದ, ಸಮಸ್ಯೆ ಇಲ್ಲ. ಒಬ್ಬ ಯಾವ ದುರ್ಜನರ ಸಂಘ ಇತ್ತು ಅಂತಂದ್ರ ಅವ್ರು ಉಳಿದವ್ರಿಗೆಲ್ಲ ಏನ್ ಅನಿಸ್ತದ, ಇವ ಒಬ್ಬವ ಮಾಡಿ ಎಲ್ಲರದು ಹೆಸರು ಕೆಡಿಸ್ತಾನ ಅಂತಾರಲ್ರಿ ಉಳಿದವರು. ಈಗ ನೋಡ್ರಿ, ಕ್ಲಾಸಿನೊಳಗ 1-2 ಕೋತಿ ಹುಡುಗರು ಇರ್ತಾವ. ಆ ಹುಡುಗರು ಏನೋ ಒಂದು ಗಲಾಟೆ ಮಾಡ್ಬಿಡ್ತಾವ, ಗದ್ದಲ ಮಾಡ್ತಾವ. ಅವು ಗದ್ದಲ ಮಾಡಿದಾಗ ಏನಾಗ್ತದ, ಕ್ಲಾಸ್ನಾಗ ಗದ್ದಲ ಮಾಡಿದ್ರ ಏನೋ ಒಂದು ಬೆಂಚ್ ಮುರಿತಾವ, ಫ್ಯಾನ್ ಮುರಿತಾವ, ಕಿಟಕಿ ಮುರಿತಾವ, ಬಾಗಿಲ ಮುರಿತಾವ, ಗ್ಲಾಸ್ ಬೋರ್ಡ್. ಈಗಿನ ಕ್ಲಾಸ್ ರೂಮ್ಗಳಂತೂ ಭಯಂಕರ ಕಾಸ್ಟ್ಲಿ ಕ್ಲಾಸ್ ರೂಮ್, ಸ್ಮಾರ್ಟ್ ರೂಮ್ ಅಂತ ಇರ್ತಾವ. ಒಳಗೆ ಪ್ರೊಜೆಕ್ಟರ್ಗಳು, ಕಂಪ್ಯೂಟರ್ಗಳು ಏನೆಲ್ಲ ತುಂಬಿಸಿಟ್ಟಿರ್ತಾರೆ ಟೆಕ್ನಿಕಲ್. ಅವು ಏನಾದ್ರು ಡ್ಯಾಮೇಜ್ ಮಾಡಿಟ್ರಿ ಏನ್ ಮಾಡ್ಬೇಕು? ನೀವು ಪ್ರಿನ್ಸಿಪಾಲ್ ಇದ್ದೀರಿ ಅಂತ ತಿಳ್ಕೊಳ್ರಿ, ಕ್ಲಾಸ್ ರೂಮ್ನಾಗ 1-2 ಹುಡುಗರು ಏನಾರ ಡ್ಯಾಮೇಜ್ ಮಾಡಿದ್ರೆ ನೀವೇನ್ ಮಾಡ್ತೀರ? ಅವಾಗ ಮನ್ಸಿಗೆ ನೋವು ಮಾಡ್ಕೋತೀರ, ಏನ್ ಮಾಡ್ಕೋತೀರ? ಏನ್ರಿ? ದುಃಖ ಪಡಬಾರ್ದಲ್ಲಿ. ಅವೇನ್ ನೀವು ರೊಕ್ಕ ಕೊಟ್ಟು ತಂದಿರ್ತೀರ, ಅವ್ರ ರೊಕ್ಕ ಕೊಟ್ಟರಾಗ ಅವ್ರದ್ರಾಗ ತಂದಿರಿ, ಅವ್ರದ್ರಾಗ ಬಿಲ್ಡಿಂಗ್ ಕಟ್ಟಿರಿ, ಅವ್ರದ್ರಾಗ ವಸ್ತುಗಳು ತಂದಿರಿ, ಅವರೇ ಒಳದಾರ, ಮತ್ತ ಅವ್ರ ರೊಕ್ಕದಾಗೆ ತಂದಿದಾರ. ಅಟೆ ದುಃಖ ಪಡೋದ್ರಾಗ ಅರ್ಥ ಇಲ್ಲ. ಅಲ್ಲಿ ಚಲೋ ಮಾಡ್ಕೊತ ಹೋಗ್ಬೇಕಷ್ಟೇ. ರೊಕ್ಕ ಯಾರದ? ಹುಡುಗರ ರೊಕ್ಕದಾಗ ತಂದಿರಿ, ಅವ್ರ ರೊಕ್ಕದಾಗೆ ಬಿಲ್ಡಿಂಗ್ ಕಟ್ಟಿರಿ, ಅವ್ರ ರೊಕ್ಕದಾಗೆ ಎಲ್ಲ ಸಾಮಾನುಗಳು ತಂದಿರಿ, ಅವ್ರ ರೊಕ್ಕದಾಗೆ ಮಾಸ್ತರ್ಗಳಿಗೆ ಪಗಾರ ಕೊಡ್ತೀರಿ, ಮತ್ತ ಅವರೇ ಕೆಡಿಸ್ಯಾರ ಅಂತಂದ್ರೆ ಮತ್ತ ಅವ್ರ ರೊಕ್ಕದಾಗೆ ಇನ್ನೊಂದಿಟ್ಟು ತಂದಿರೋದು. ಆಟೆ ತಲೆ ಕೆಡಿಸ್ಕೊಳ್ಳೋದಿರಲ್ಲ ಅಲ್ಲಿ. ಅವ್ರ ರೊಕ್ಕದಾಗೆ ಮತ್ತೊಂದಿಷ್ಟು ತಂದಿರೋದು ಅಷ್ಟೇ. ನಮ್ದೇನು, ವಿ ಆರ್ ಜಸ್ಟ್ ಆಪರೇಟರ್ಸ್, ವಿ ಆರ್ ನಾಟ್ ಓನರ್. ನಾವು ಓನರ್ಗಳಲ್ಲ, ನಾವು ಆಪರೇಟರ್ ಈ ಸಂಸಾರದಾಗ. ಅದು ಕೊಡಿಸು, ಇದು ಕೊಡಿಸು, ಅದು ಮಾಡು, ಇದು ಮಾಡು. ಮನೆಯಾಗ ಹೆಂಡ್ರು ಮಕ್ಕಳು ಕಿರಿಕಿರಿ ಭಾಳ ಆಲಕತ್ತಂದ್ರೆ ಏನ್ ಮಾಡೋದು? ನಮ್ಮಲ್ಲಿ ಏನದ ಉತ್ಪನ್ನ ಅದನ್ನ ತಂದಾರ ಮುಂದೆ ಇಟ್ಟು ಬಿಡೋದು. ತಗೋರಿ ಇಷ್ಟ ಅದ ನೋಡಿ, ನಮ್ದು ದುಡಿಯೋದು ಇಟ್ಟು, ಇದರಿಂದ ಕೀಟ ಬರ್ತದ,
ಇದನ್ನ ಗಬ ಗಬ ತಿಂದ್ರಿ ಅಂತಂದ್ರೆ 8 ದಿನದ ಕಲಸ ಆಗ್ತದ. ಮುಂದೆ 3 ವಾರ ಮಾರಿ ಒಣಗಿಸ್ಕೊಂಡು ಕುಂದಿರ್ಬೇಕಾಗ್ತದ. ಸ್ವಲ್ಪ ನೋಡಿ ನೋಡಿ ಖರ್ಚು ಮಾಡಿದ್ರಿ ಅಂದ್ರೆ 30 ದಿನ ಬರ್ತದ. ನೀವ್ ಹೆಂಗ್ ಮಾಡ್ತೀರಿ ಹೆಂಗ್ ಮಾಡ್ತಾರೆ, ನಡೀತದ. ನಿಮ್ಗೆ ಹೆಂಗ್ ತಿಳಿತದ ಹಂಗ್ ಮಾಡಿ. ಅವಾಗ ತಾನೇ ಬರೋಬ್ಬರಿ ಆಗ್ತಾರ. ಬಂದ್ ಪಗಾರೆಲ್ಲ ಜೇಬನಾಗ ಇಟ್ಕೊಂಡು ಅಡ್ಡಾಡ್ಲಕತ್ತಿದ್ ಕೂಡಲೇ ಇವನ್ ಬಲ್ಲಿ ಏನೋ ಹೆಗ್ಗಿ ರೊಕ್ಕ ಅದ ಕೊಡವಲ್ಲ ಅಂತೇಳಿ ಜೀವ ತಿತ್ತಿರ್ತಾರೆ. ಅಂತವೇನಿಲ್ಲ. ಈಟದ ನೋಡು ಬರ್ತದ ತಗೋ, ಆಫೀಸ್ನಾಗ ಹೋಗಿ ಕೇಳ್ರಿ ನಮ್ದು ಏಟ್ ಬರ್ತದಂತ. ಈಟ್ ಬರ್ತದ ಅಂದ್ರೆ ಅಡ್ತಂದ್ ಮನೆಗೆ ಇಟ್ಟ ಮೇಲೆ ಅವ್ನಿಗೆ ಯಾರು ಕಾಡ್ತಾರ? ಮುಗಿದೋಯ್ತು, ನೀವು ಹಣೆವರಿ ಇಟೆ ಅದ, ನಮ್ಮ ಹಣೆವರಿ ಇಟೆ ಅದ, ಸುಮ್ಮ ಜಪ್ಕೊಂಡು ಹೋಗ್ತಿರ್ತಾರೆ ಎಲ್ಲಾರು. ಸಂಸಾರ ನಂದೇ, ನನ್ನಿಂತೆ ನಡೆದದ ಅಂದ್ರೆ ಸಮಸ್ಯೆ ಬಂದ. ವಿ ಆರ್ ಆಪರೇಟರ್ಸ್, ವಿ ಆರ್ ನಾಟ್ ಓನರ್ಸ್. ಓನರ್ ಈಶ್ವರ. ಯಾರಿಗೆ ಯಾವ ಸಮಯದಲ್ಲಿ ಏನ್ ಕೊಡಬೇಕು, ಎಷ್ಟು ಕೊಡಬೇಕು, ಹೆಂಗ್ ಕೊಡಬೇಕು ಅವನಿಗೆ ಗೊತ್ತದ. ಯಾರಿಗೆ ಇಡಬೇಕು, ಯಾರಿಗೆ ತೆಗಿಬೇಕು, ಯಾರಿಗೆ ಎತ್ತಬೇಕು, ಯಾರಿಗೆ ಇಳಿಸ್ಬೇಕು ಎಲ್ಲ ಅವನದು ಪ್ಲಾನ್. ನಂದೇನೋ ಇಲ್ಲಿ. ಈಗ ಪ್ರಿಸೈಡಿಂಗ್ ಆಫೀಸರ್ ಅಂತ ಇರ್ತಾನೆ. ಇಡೀ ಊರ್ ಮಂದಿ ಓಟ್ ಹಾಕಕ್ಕೆ ಎಲೆಕ್ಷನ್ದಾಗ ಬಂದಿರ್ತಾರ. ಬಂದ್ ಹೊತ್ನಾಗ ಎಲ್ಲರೂ ಶಾಂತ ರೀತಿಯಿಂದ ಓಟ್ ಹಾಕ್ಸಿದ್ರೆ ಓಟ್ ಹಾಕಿಸ್ಕೊತಾನ. ಗಲಾಟೆ ಮಾಡಿದ್ರೆ ಡಬ್ಬಿ ಮುಚ್ಕೊಂಡು ಹೋಗ್ಬಿಡ್ತಾನ. ಡಬ್ಬಿ ಮುಚ್ಚಿಬಿಡ್ತೀವಪ್ಪ, ಸಾಕು ಪೋಲಿಂಗ್ ಸ್ಟಾಪ್ ಮಾಡಿಬಿಡ್ತೀವಿ, ನಾವು ಮುಚ್ಕೊಂಡು ಹೋಗ್ತೀವಿ. ಆ ಪ್ರಿಸೈಡಿಂಗ್ ಆಫೀಸರ್ ಆವಾಗ ಮುಚ್ಕೊಂಡು ಹೋಗ್ತಾನ. ಅವ್ರು ಗಲಾಟೆ ಮಾಡ್ಲಕತ್ತಾರ ಅಂತೇಳಿ ಮುಚ್ಕೊಂಡು ಹೋಗ್ತಾನ. ಮುಚ್ಕೊಂಡು ಹೋದಾಗ ಆವತ್ತಿನ ದಿವಸ ಅವನಿಗೆ ಒಂದು ಪೊಲೀಸು, ಒಂದು ಹೋಮ್ ಗಾರ್ಡ್ ಕೊಟ್ಟಿರ್ತಾರೆ. ಎಲೆಕ್ಷನ್ ದಿವಸ ಎಲ್ಲಾ ಕಡೆ ಎಲೆಕ್ಷನ್ ಇರ್ತದಲ್ಲ, ಎಲ್ಲಾ ಕಡೆ ಎಲೆಕ್ಷನ್ ಇದ್ದದಕ್ಕೆ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದು ಪೊಲೀಸ, ಒಂದು ಹೋಮ್ ಗಾರ್ಡ್, ಏನೋ ಸೂಕ್ಷ್ಮ ಪ್ರದೇಶ ಇದ್ರೆ 2 ಹೋಮ್ ಗಾರ್ಡ್, 2 ಪೊಲೀಸ ಏನೋ ಇಟ್ಟಿರ್ತಾರೆ ಅಷ್ಟೇ. ಆ ಪ್ರಿಸೈಡಿಂಗ್ ಆಫೀಸರ್ಗೆ ಅದು ಸಮಸ್ಯೆ ಆಯ್ತು ಅಂತಂದ್ರೆ ಅವ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಓಸು ಮಂದಿ ಗಲಾಟೆ ಮಾಡ್ಯಾರ, ಹಾಂಗ್ ಮಾಡ್ಯಾರ, ಏನೇನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಅವ ಆಪರೇಟರ್ ಅಷ್ಟೇ. ಚಲೋ ರೀತಿಲಿ ಓಟ್ ಹಾಕ್ಯಾರ, ಹಾಕಿಸ್ಕೊತೀವಿ, ಇಲ್ಲಾಂದ್ರೆ ಬಂದ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದ್ ಮಾಡ್ಕೊಂಡು ಹೋಗ್ತಾನ. ಮುಂದಿನ ಸಾರಿ ಬರಾಗ ಅವ ಏನ್ ಮಾಡ್ತಾನ, ಒಂದ್ ಪೊಲೀಸ್ ವ್ಯಾನ್ ತಗೊಂಡು ಬಂದ್ಬಿಡ್ತಾನ. ಯಾವ ಗಲಾಟೆ ಮಾಡ್ತಾನ ನೋಡೋದ್ ನಡಿ ಅಂತ. 50-100 ಮಂದಿ ಪೊಲೀಸರನ್ನ ತಗೊಂಡ್ಬರ್ತಾನ. ಏನ್ ಗಲಾಟೆ ಮಾಡ್ತಾರ ಅವ್ರು? ಎಲ್ಲ ಮದ್ದು ಗುಂಡು ಎಲ್ಲ ತಗೊಂಡ್ಬರ್ತಾನ. ನೆಕ್ಸ್ಟ್ ಟೈಮ್ ಬರೋ ಟೈಮ್ ರಾಷ್ಟ್ರಪತಿ ಇದ್ದಂಗ ಅವ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ. ಇಡೀ ದೇಶದ ವ್ಯವಸ್ಥೆ ಅವನ್ ಬೆನ್ನಿಂದಿರ್ತದ. ಏನ್ ಬೇಕಾದ ಅಧಿಕಾರ ಚಲಾಯಿಸಿ ಅವನು ಅದನ್ನು ಸಕ್ಸಸ್ ಮಾಡ್ತಾನ. ಆದ್ರೆ ಅವನ ತಲೆ ಒಳಗ ನಾನು ಆಪರೇಟರ್ ಅಂತ ಇದ್ನು ಅಂತಂದ್ರೆ ಅವ ಶಾಂತ ಇರ್ತಾನ. ಇಲ್ರಿ ಡಬ್ಬ್ಯಾಗ ನೀರ್ ಹಾಕಿದ್ರು, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಅಳ್ಕೊತ್ ಕೂತನು ಅಂತಂದ್ರೆ ಅವನಿಗೆ ಓನರ್ ಅಂತ ತಿಳ್ಕೊಂಡಿರ್ತಾನ. ಅವನಿಗೆ ಅದು ಸಮಸ್ಯೆ, ಅಜ್ಞಾನ. ಓನರ್ ಅಂತ ಹೇಳಿ ತಿಳ್ಕೊತಾರ, ಅಲ್ಲಿ ಸಮಸ್ಯೆ ಆಗ್ತಿರ್ತದೆ. ಆಪರೇಟರ್ಸ್ ಯಾರಾಲ್ ಸಂಸಾರ ಇದು ನಾವು ಆಪರೇಟರ್ಸ್ ಅಷ್ಟೇ ಅಲ್ಲ. ಸಂಸಾರ ಇರೋದು ಈಶ್ವರಂದು, ಪರಮಾತ್ಮಂದು. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಚೇತನದೊಳಗ ನಿನ್ನೆ ಹೇಳಿದ ವಿಷಯ ಏನದ, ಚೇತನದೊಳಗ 2 ಭಾಗ. ಒಂದು ಸಾಮಾನ್ಯ ಅಂಶ, ಇನ್ನ ಒಂದು ವಿಶೇಷ ಅಂಶ ಅಂತ ಮಾಡಿದರು. ಸೂರ್ಯನ ಬೆಳಕಿನೊಳಗ 2 ಭಾಗ. ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ. ಸಾಮಾನ್ಯ ಅಂಶ ಏನ್ ಮಾಡ್ತದಂದ್ರ ನಾವು ಒಗೆದು ಹಾಕಿದ ಬಟ್ಟೆ ಒಣಗಿಸಿ ಕೊಡ್ತದ. ಅದೇನ್ ಮಾಡ್ಯದ, ಬೆಂಕಿಗೂ ಅವಕಾಶ ಕೊಟ್ಟದ, ನೆರಳಿಗೂ ಅವಕಾಶ ಕೊಟ್ಟದ. ಸೂರ್ಯನೊಳಗೆ ಅಗ್ನಿ ತತ್ವನೂ ಅದ, ಅದರೊಳಗೆ ನೆರಳೂ ಅದ. 2 ಇದ್ದದ್ದಕ್ಕೆ ನಮ್ಮದು ಬಟ್ಟೆ ಒಣಗ್ತದೆ ಹೊರತು ಬಟ್ಟೆ ಏನಾಗಲ್ಲ, ಸುಡಂಗಿಲ್ಲ. ಅದು ಸಾಮಾನ್ಯ ಅಂಶ. ಅದನ್ನೇ ನೀವು ಭೂತಗನ್ನಡಿ ಮೂಲಕ ಆ ಸೂರ್ಯನ ಬೆಳಕನ್ನ ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ ಸುಟ್ಟೋಗುತ್ತೆ. ಅದು ವಿಶೇಷ ಅಂಶ. ನೀವು ದೃಷ್ಟಾಂತಗಳು ಎಷ್ಟು ಹೇಳಿದ್ರೂ ಸಹಿತ ಆ ಸಿದ್ಧಾಂತ ಪರಿಪೂರ್ಣವಾಗಿ ಹೇಳಬೇಕಾಗಂಗಿಲ್ಲ. ಆ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಚೈತನ್ಯದೊಳಗ ಎಷ್ಟು ವಿಶೇಷಣಗಳದವ. ನಿಮ್ಮದು ಆತ್ಮ ಇರ್ಬೋದು,
ಕೂಟಸ್ಥ ಇರಬಹುದು, ಸಾಕ್ಷಿ ಇರಬಹುದು, ಅಥವಾ ಬ್ರಹ್ಮ ಇರಬಹುದು, ಅಥವಾ ಶುದ್ಧ ಬ್ರಹ್ಮ ಇರಬಹುದು. ಅವೆಲ್ಲ ಒಂದೇ ತತ್ವ. ಪಿಂಡಾಂಡದಾಗ ಇದ್ದದ್ದಕ್ಕ ಜೀವ ಆತ್ಮ ಅನಿಸ್ಕೊತದ, ಬ್ರಹ್ಮಾಂಡದಾಗ ಇತ್ತಂತಂದ್ರ ಬ್ರಹ್ಮ ಅನಿಸ್ಕೊತದ, ಪರಮಾತ್ಮ ಅನಿಸ್ಕೊತದ. ಇರೋದು ಒಂದೇ ಶುದ್ಧ ಬ್ರಹ್ಮ. ಅದು ಸಚ್ಚಿದಾನಂದ ಏನದಲ್ಲ, ಅದಕ್ಕೆ ಎಷ್ಟು ವಿಶೇಷಣಗಳದವ? ಸಚ್ಚಿದಾನಂದ ಪರಿಪೂರ್ಣ ವಿಶೇಷಣಗಳು ಎಷ್ಟದವ ಅವನಲ್ಲಿ? ಯಾವ್ಯಾವು? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಸದ್ರೂಪ ಅಂದ್ರೆ ನಿರ್ವಿಕಾರಿಯಾಗಿರೋದು. ಸದ್ರೂಪ ಅಂದ್ರೆ ನಿರ್ವಿಕಾರಿಯಾಗಿರೋದು. ಚಿದ್ರೂಪ ಅಂತಂದ್ರ ತನ್ನನ್ನು ತಾನು ಅರಿಯುವುದಲ್ಲದೆ ಎಲ್ಲವನ್ನೂ ಅರಿಯುವುದು. ನಾನು ಬ್ರಹ್ಮದೀನಿ ಅನ್ನೋದು ಅರಿವು ತನಗೂ ಆದ, ಮತ್ತೆ ಎಲ್ಲವೂ ಬ್ರಹ್ಮ ಸ್ವರೂಪ ಆದ ಅನ್ನೋದು ತಿಳ್ಕೊಳ್ಳೋದು ಅದು ಚಿದ್ರೂಪ. ನಿರ್ವಿಕಾರಿಯಾಗಿದ್ದು ತಾನೂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡ್ಮೇಲೆ ಅದರ ಪರಿಣಾಮ ಏನಿರ್ತದ? ದುಃಖ ಇರ್ತದ, ಆನಂದ ಇರ್ತದ. ಆನಂದನೇ ಇರ್ತದೆ. ಎಲ್ಲನೂ ಬ್ರಹ್ಮ ಆದ್ಮೇಲೆ ತಾನು ವಿಕಾರಿ ಆಗಿದ್ದಕ್ಕೆ ದುಃಖ ಆಗ್ತದೆ. ನಿರ್ವಿಕಾರಿ ಆದ್ರೆ ಯಾವ ದುಃಖ ಇರ್ತದೆ? ಹಚ್ಕೊಳ್ಳಾರ್ದಂಗಿದ್ರೆ ಯಾವ ದುಃಖ ಇರ್ತದೆ? ಆನಂದ, ಆನಂದ ರೂಪ. ಮುಂದೇನಾಯ್ತು? ಆ ಆನಂದ ಏನದ? ಶಾಶ್ವತವಾಗಿ ಆದ, ಎಲ್ಲರೊಳಗೂ ಆನಂದ ಆದ. ಕೃಷ್ಣ ಕೇಳ್ತಾನ, ಕೃಷ್ಣಗ ಅರ್ಜುನ ಕೇಳ್ತಾನ ಏನಂತ? ಜಗತ್ತು ಸೃಷ್ಟಿ ಮಾಡಿ ಜಗತ್ತು ಉದ್ಧಾರ ಮಾಡ್ತೀನಿ, ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತೇಳಿ ನೀ ಹೇಳ್ಕೊಂಡು ಬಂದು ನೀನೇ ಸ್ವತಃ ಅವತಾರ ತಗೊಂಡು ಭೂಮಿ ಮೇಲೆ ಇಷ್ಟೊಂದು ಜನರ ಲೋಕ ಕಲ್ಯಾಣಕ್ಕಾಗಿ ನಿಂತಿದಂದ್ರೂ ಈ ಮಂದಿ ದುಃಖಿಗಳು ಯಾಕಾದ್ರೆ ಯಾಕೆ ಅಳ್ತಾರ ಅಂತ ಕೇಳ್ತಾನ. ದುಃಖದಾಗ ಈ ಜಗತ್ತಿನ ಮಂದಿ ಯಾಕ ಅಂತ ಕೇಳ್ತಾನ. ಅದಕ್ಕೆ ಕೃಷ್ಣ ಹೇಳ್ತಾನ, ಎಲ್ಲರೂ ಸುಖಿಗಳೇ ಆದರೂ ಮಾರಾಯ, ಈ ಜಗತ್ತಿನೊಳಗ ಎಲ್ಲರೂ ಆನಂದವಾಗಿ ಅದರ, ಎಲ್ಲರೊಳಗೂ ಶಾಶ್ವತವಾದ ಆನಂದನೇ ಆದ. ಆದ್ರೆ ಅವ್ರು ದುಃಖ ಯಾಕೆ ಪಡ್ತಾರ ಅಂದ್ರೆ ಒಬ್ಬರನ್ನ ನೋಡಿ ಇನ್ನೊಬ್ರು ದುಃಖ ಪಡ್ತಾರೆ. ಅವ್ರಂಗ ನಾವಿಲ್ಲಲ್ಲ, ಅವ್ರ ಬಳಿ ಇದ್ದಂಥದ್ದು ನಮ್ಮ ಬಳಿ ಇಲ್ಲಲ್ಲ ಅಂತ ದುಃಖ ಪಡ್ತಾರೆ. ಅವ್ರವ್ರ ಹೋಗಕ್ಕೆ ಏನೇನ್ ಸಿಗ್ಬೇಕು ಎಲ್ಲ ಸಿಕ್ಕದ, ಎಲ್ಲರೂ ಆನಂದವಾಗಿ ಅದರ. ಒಬ್ಬರು ನೋಡಿ ಒಬ್ರು ದುಃಖ ಪಡ್ತಾರ, ಕಂಪ್ಯಾರಿಸನ್ ಮಾಡಿ ದುಃಖ ಪಡ್ತಾರ, ಒಬ್ರಿಗೊಬ್ರು ಜಗಳಾಡಿ ಟೀಕೆ ಮಾಡಿ ದುಃಖ ಪಡ್ತಾರ. ಅದಕ್ಕೆ ಡು ನಾಟ್ ಕ್ರಿಟಿಸೈಸ್, ಡು ನಾಟ್ ಕಂಪೇರ್. ಮತ್ತೆ ಒಬ್ರಿಗೊಬ್ರು ಕೊಡತುಗಳ ವ್ಯವಹಾರದಾಗ ದುಃಖ ಪಡ್ತಾರ. ಡು ನಾಟ್ ಎಕ್ಸ್ಪೆಕ್ಟ್. ಹೊಲ ಮಾರಿದವನಿಗೆ ಅವ ಮಾರಿದವ ಕೊಟ್ಟ ರೊಕ್ಕ ಅವ ಲಾಭ ಅಂತ ತಿಳ್ಕೊಂಡಿರ್ತಾನ, ಹೊಲ ತಗೊಂಡವನಿಗೆ ಹೊಲನೇ ಇವನಿಗೆ ಲಾಭ ಅಂತ ಇವ ತಿಳ್ಕೊಂಡಿರ್ತಾನ. ಆ ಲಾಭದೊಳಗೆ ಅವ್ರಿಗೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ದುಃಖ ಪಡ್ತಾರೆ. ವ್ಯವಹಾರದಿಂದ ದುಃಖ, ಆನಂದನೇ ಅದರ. ಹೊಲ ಇದ್ದವ ಹೊಲದಲ್ಲಿಂತ ಸುಖನೇ ಅನುಭವಿಸ್ಲಕತ್ತಾನ, ರೊಕ್ಕ ಇದ್ದವ ರೊಕ್ಕದಲ್ಲಿಂದ ಸುಖನ ಅನುಭವಿಸ್ಲಕತ್ತಾನ. ಅಲ್ಲಿ ವ್ಯವಹಾರ ಮಾಡಿ ದುಃಖಿಗಳಾಗ್ಯಾರ. ಒಬ್ರಿಗೊಬ್ಬರು ಹೋಲಿಕೆ ಮಾಡ್ಕೊಂಡು ದುಃಖಿಗಳಾಗ್ಯಾರ, ಒಬ್ಬರಿಂದ ಒಬ್ಬರು ಅಪೇಕ್ಷೆ ಮಾಡಿ ದುಃಖಿಗಳಾಗ್ಯಾರ. ದುಃಖ ಅನ್ನೋದು ಇಲ್ಲೇ ಇಲ್ಲ, ಎಲ್ಲರಿಗೆ ಆನಂದನೇ ಆದ. ಮೂರನೇದು ಆನಂದ ಆದ್ಮೇಲೆ ಅದು ಆನಂದ ಹೆಂಗದ? ನಿತ್ಯವಾಗ್ಯದ. ಆದ್ರೆ ಜ್ಞಾನ ಇಲ್ಲದಕ್ಕೆ ಅದು ಅನಿತ್ಯದಂಗೆ ಕಾಣ್ಲಿಕ್ಕತ್ತದ. ಜ್ಞಾನ ಇಲ್ಲದಕ್ಕೆ ಬ್ರಹ್ಮ ಹೋಗಿ ಜೀವ ಅನ್ನಿಸ್ಕೊಳಕತ್ತದ. ಜ್ಞಾನ ಇಲ್ಲದಕ್ಕೆ ಆನಂದ ಹೋಗಿ ದುಃಖ ಆಗ್ಲಕತ್ತದ. ಜ್ಞಾನ ಇಲ್ಲದಕ್ಕೆ ಅವಿಚ್ಛಿನ್ನವಾದ ವಸ್ತು ವಿಚ್ಛಿನ್ನವಾಗಿ ಕಾಣ್ಲಕತ್ತದ. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ತುಂಬಿ ತುಳುಕ್ತಾ ಇರುವಂತ ಪರಿಪೂರ್ಣ ವಸ್ತು ಏನಾಗ್ಲಕತ್ತದ? ಯಾವುದೋ ಒಂದು ದೇಶ, ಯಾವುದೋ ಒಂದು ಕಾಲ, ಯಾವುದೋ ಒಂದು ಪ್ರಸಂಗದಲ್ಲಿ ಇದ್ದಂಗೆ ಕಾಣ್ಲಕತ್ತದ. ಅದು ಅದಕ್ಕೆ ಈ ರೀತಿಯಾಗಿ ಆ ಸಚ್ಚಿದಾನಂದನ 5 ವಿಶೇಷಣಗಳೇನದವಲ್ಲ, 5 ವಿಶೇಷಣಗಳ ಪೈಕಿ ಅಜ್ಞಾನ ಯಾವ ವಿಶೇಷಣದೊಳಗ ಆಶ್ರಯ ತಗೊಂಡದ? ಅಜ್ಞಾನ ಸದ್ರೂಪ.
ಇದು ಬರ್ಬೇಕು ನಿಮಗೆ. ನಿನ್ನೆ ಹೇಳಿದ್ದು ತಿಳ್ಕೋಬೇಕು. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಏನದಲ್ಲ, ಆ ಅಜ್ಞಾನ ಅನ್ನೋದು, ಮಾಯೆ ಅನ್ನೋದು, ಅವಿದ್ಯೆ ಅನ್ನೋದು ಎಲ್ಲಿ ತಗೊಂಡದ ಆಶ್ರಯ ಅಂತಂದ್ರ ಆ ಸದ್ರೂಪದಲ್ಲಿ ತಗೊಂಡದ. ಆ ಸದ್ರೂಪಕ್ಕ ಏನಂತಾರಂದ್ರೆ ಚೇತನದ ಸಾಮಾನ್ಯ ಅಂಶ. ನೀವು ಜ್ಞಾನ ಹೇಳಿದ್ರು ಸದ್ರೂಪದಾಗ ತಗೋತದ, ಅಜ್ಞಾನನೂ ಸದ್ರೂಪದಾಗ ತಗೋತದ. ಎಲ್ಲ ಒಟ್ಟು ಸದ್ರೂಪದಾಗೆ ಕರ್ಕೊತದ. ಒಳ್ಳೆ ಮಾತಾಡಿದ್ರು ಸದ್ರೂಪ ಓಕೆ, ಕೆಟ್ಟ ಮಾತಾಡಿದ್ರು ಸದ್ರೂಪಕ್ಕೆ ಓಕೆ. ಸದ್ರೂಪದಲ್ಲಿ ಎಲ್ಲನೂ ಅದ. ಅದಕ್ಕೆ ಜಗತ್ತಂತಾರೆ. ಸದ್ರೂಪ ಇರೋದು ಏನದ, ಜಗತ್ತು ಸೃಷ್ಟಿ ಆಗಿದ್ದು ಈ ಸದ್ರೂಪದಿಂದೇ. ಎಲ್ಲವನ್ನ ಸೃಷ್ಟಿ ಮಾಡಿ ಎಲ್ಲದರ ಜೊತೆಗೂ ಅದ. ನಾವು ಹಗಲೂ ಅವನೇ ಸೃಷ್ಟಿ ಮಾಡ್ಯಾನ, ಕತ್ತಲೂ ಅವನೇ ಸೃಷ್ಟಿ ಮಾಡ್ಯಾನ. ಕತ್ತಲಾಗೂ ಅವನೇ ಅದಾನ, ಹಗಲಾಗೂ ಅವನೇ ಅದಾನ. ಎಲ್ಲದರ ಜೊತೆಗೆ ಅದ. ನಾವು ಎಲ್ಲ ಜಗತ್ತು ಸೃಷ್ಟಿ ಮಾಡಿ ಜಗತ್ತಿನ ಪ್ರತಿಯೊಂದರೊಳಗೂ ಅವನೇ ಅದ. ಅಣುರೇಣು ತೃಣ ಕಾಷ್ಟ. ಎಲ್ಲದಕ್ಕೂ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟನು. ಸದ್ರೂಪದೊಳಗ ಮಾಯೆ ಆಶ್ರಯ ತಗೊಂಡ ಮೇಲೆ ಆ ಒಂದು ಜೀವ ಅನಂತ ಜನ್ಮದ ಪುಣ್ಯದ ಫಲವಾಗಿ ಸಾಮಾನ್ಯ ಚೇತನ, ಸಾಮಾನ್ಯ ಅಂಶ ಅಂತೇನದಲ್ಲ, ಅದರೊಳಗ ಅಜ್ಞಾನವನ್ನ ತುಂಬಿಕೊಂಡು ಅವ ಏನ್ ಮಾಡ್ತಾನೆ, ಗುರುವಿನ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ಅವನೇನಾಗ್ತಾನ, ಚಿದ್ರೂಪ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನಂಥದ್ದು ಜ್ಞಾನ ಪಡ್ಕೋತಾನ. ಅದೇನ್ ಮಾಡ್ಯಾನ, ಈ ಒಂದು ಸತ್ಸಂಗಕ್ಕೆ ಬರೋದಕ್ಕಿಂತ ಮೊದಲ ನೀವು ಬ್ರಹ್ಮ ಸ್ವರೂಪ ಅದಿರಿ ಅನ್ನೋದು ನಿಮಗೆ ಗೊತ್ತಿತ್ತೇನು? ಗೊತ್ತಿಲ್ಲ. ಏನಾಗ್ಯದ, ಅದು ಸದ್ರೂಪದಾಗ ಆಶ್ರಯ ತಗೊಂಡು ಚಿದ್ರೂಪವನ್ನು ಮುಚ್ಚಾಕ್ಯಾವ, ಆವರಣ ಮಾಡ್ಯಾವ. ನಾ ಬ್ರಹ್ಮ ಸ್ವರೂಪ ಅದೀನಿ ಅನ್ನಂಥದ್ದು ಆವರಣ ಮಾಡಿ ನಾ ಜೀವ ಅದೀನಿ ಅನ್ನಂಗೆ ಮಾಡಿಟ್ಬಿಟ್ಟ. ಸದ್ರೂಪದಾಗ ಆಶ್ರಯ ತಗೊಂಡಂತ ಒಂದು ಅಜ್ಞಾನ ಏನ್ ಮಾಡ್ಲಕತ್ತದ, ನಿಮ್ಮ ಆನಂದ ಸ್ವರೂಪವನ್ನ ಮುಚ್ಚಾಕ್ಯದ. ಮುಚ್ಚಾಕಿದ್ದಕ್ಕ ಏನಾಗ್ಲಕತ್ತದ, ನಿಮಗೆ ದುಃಖ ಆಗ್ಲಕತ್ತದ. ಸದ್ರೂಪದೊಳಗೆ ಆಶ್ರಯ ತಗೊಂಡಂತ ಅಜ್ಞಾನ ಏನ್ ಮಾಡ್ಲಕತ್ತದ, ನಿಮಗೆ ನಿತ್ಯ ಸ್ವರೂಪ, ಹುಟ್ಟಿಲ್ಲದವರು, ಸಾವಿಲ್ಲದವರು, ಬರ ಹೋಗುವುದಿಲ್ಲದವರು, ಏನೇನು ಅಲ್ಲದವರು, ಏನೇನು ಇಲ್ಲದವರು ಅಂಥವರಿಗೆ ನಿಮಗೆ ಇವೆಲ್ಲ ಆರೋಪಗಳನ್ನ ಮಾಡಿ ಬರ್ತ್ಡೇ ಡೆತ್ ಡೇ ಏನೇನೋ ಮಾಡ್ತಿರ್ತಾರಲ್ಲ, ಅವು ಏನು ಸಂಬಂಧ ಇಲ್ಲದ್ದು ಎಲ್ಲ ಕಲ್ಪಿಸಿಟ್ಬಿಟ್ಟವು. ಹುಟ್ಟಲಾರದ ವಸ್ತುವಿಗೆ ಹುಟ್ಟು, ಸಾಯಲಾರದ ವಸ್ತುವಿಗೆ ಸಾವು ಕಲ್ಪಿಸದ. ಯಾಕ? ಅಜ್ಞಾನ. ನಿತ್ಯವಾದ ವಸ್ತುವಿಗೆ ಅನಿತ್ಯ ಮಾಡಿಟ್ಬಿಟ್ಟದು. ಅಜ್ಞಾನದ ಕಾರಣ ಅದು ಅನಿತ್ಯ ಆಗ್ಯದ. ಪರಿಪೂರ್ಣವಾದ ವಸ್ತು ಅದು, ದೋಷ ಇರಲಾರ್ದ ವಸ್ತು. ಅದರೊಳಗೆ ದೇಹನೇ ನಾನು, ಆ ದೇಹದ ಜನನ ಮರಣಾದಿಗಳು ನನಗೆ, ಪಾಪ ಪುಣ್ಯ ಮಾಡವ ನಾನು, ಸುಖ ದುಃಖ ಅನುಭವಿಸುವ ನಾನು, ಹುಟ್ಟಿ ಬರವ ನಾನು, ಸತ್ತು ಹೋಗವ ನಾನು, ಎಲ್ಲ ದೋಷಗಳು ತುಂಬಿ ಅಪೂರ್ಣ ಮಾಡಿಟ್ಬಿಟ್ಟವು. ಪರಿಪೂರ್ಣ ಇದ್ದದ್ದು ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತು, ಎಲ್ಲ ಪ್ರಸಂಗಗಳೇ ತುಂಬಿದ್ದಕ್ಕೆ ಅದಕ್ಕೆ ದೋಷಪೂರ್ಣ ಮಾಡಿ ಅದನ್ನು ಅಪೂರ್ಣ ಮಾಡಿಟ್ಟದ ಅಜ್ಞಾನ. ಈಗ ಸದ್ಗುರುನಾಥ ಏನ್ ಮಾಡ್ತಿರ್ತಾನ, ಸದ್ರೂಪದ ಮಟ್ಟಿಗೆ ಅದ ಅಜ್ಞಾನ ಇರಲಿ, ಅದು ಎಂಥದಿದ್ರೂ ನಿರ್ವಿಕಾರವಾಗಿ ಇರ್ತದ, ಅದರ ಮಟ್ಟಿಗೆ ಇರಲಿ. ಅದರದ ಚಿದ್ರೂಪಕ್ಕೆ ವ್ಯಾಪಿಸದಲ್ಲ, ಆ ಚಿದ್ರೂಪದಲ್ಲಿ ಇರುವಂತ ಆವರಣವನ್ನ ತೆಗೆದು ನೀನು ಬ್ರಹ್ಮ ಅದಿಯಪ್ಪ, ನೀ ಜೀವ ಅಲ್ಲ ಅಂತೇಳಿ ಗುರು ಏನ್ ಮಾಡ್ತಾನ, ಚಿದ್ರೂಪ, ನಿಮ್ಮ ಚಿದ್ರೂಪವನ್ನೇ ನಿಮಗೆ ತೋರಿಸ್ತಾನ.
ಆ ಅಜ್ಞಾನದ ಆವರಣವನ್ನ ತೆಗೆದು ನಿಮ್ಮ ಚಿದ್ರೂಪವನ್ನ ನಿಮಗ್ ತೋರಿಸ್ತಾನ, ನಿಮ್ಮ ಆನಂದ ರೂಪವನ್ನ ನಿಮಗ್ ತೋರಿಸ್ತಾನ. ಅಜ್ಞಾನದ ಆವರಣ ತೆಗೆದು ಮತ್ತೆ ನೀವು ನಿತ್ಯ ಅದಿರಪ್ಪ, ನೀವು ಹುಟ್ಟವರಲ್ಲ, ಸಾಯವರಲ್ಲ, ಈ ಒಂದು ಮರಣಾದಿಗಳಿಗೆ ದುಃಖ ಪಡಬೇಡ್ರಿ ಅಂಥೇಳಿ ನಿಮ್ಮ ನಿತ್ಯ ರೂಪವನ್ನ ನಿಮಗೆ ದರ್ಶನ ಮಾಡ್ತಾನೆ. ಈ ಆವರಣ ದೋಷವನ್ನ ತೆಗೆದು ಶ್ರವಣಾದಿಗಳ ಮೂಲಕ ಉಪದೇಶ ಮಾಡಿ 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 ನಿಮ್ಮ ಆವರಣಗಳನ್ನ ತೆಗೆದು ನಿಮ್ಮ ನಿತ್ಯ ರೂಪ, ನಿಮ್ಮ ಚಿದ್ರೂಪ, ನಿಮ್ಮ ಆನಂದ ರೂಪ, ನಿಮ್ಮ ಪರಿಪೂರ್ಣ ರೂಪವನ್ನ ನಿಮಗೆ ದರ್ಶನ ಮಾಡಿಸ್ತಾನೆ. ಈ ಒಂದು ಉಪದೇಶನ ದರ್ಶನ ಶಾಸ್ತ್ರ. ಈಗ ಚಿದ್ರೂಪ ಏನದ, ಅದು ನಿರ್ವಿಕಾರಿ ಇಲ್ಲದು. ಅದು ಆವರಣ ಮಾಡಿದರೆ ಮುಚ್ಕೊಂಡ್ಬಿಡ್ತದ, ತೆರೆದ್ರೆ ತೋರಿಸ್ತದ ತನ್ನ ಬೆಳಕು, ಇಲ್ಲಂದ್ರೆ ಮುಚ್ಕೊತದ. ಅದು ನಿರ್ವಿಕಾರಿ ಇಲ್ಲ, ಅಲುಪ್ತ ಪ್ರಕಾಶ. ಅದ್ರ ಮೇಲೆ ಬಲ್ಬ್ ಒಳಗೆ ಲೈಟ್ ಯಾವಾಗಲೂ ಚಾಲು ಅದ, 24 ತಾಸು ಲೈಟ್ ಚಾಲು ಅದ. ಅದ್ರ ಮೇಲೆ ಒಂದು ಕರಿ ಬಟ್ಟಿ ಮುಚ್ಚಿದ್ರೆ ಏನ್ ಮಾಡ್ಬೇಕದು? ಆ ಬಟ್ಟಿ ತೆಗೆದ್ರೆ ಬೆಳಕು ಬರ್ತದೆ, ಬಟ್ಟಿ ಮುಚ್ಚಿಕೊಂಡಿತ್ತು ಅಂತಂದ್ರೆ ಬೆಳಕು ಬರಲ್ಲ. ಒಳಗೆ ಬೆಳಕಾದ, ಹೊರಗೆ ಹೊರ ಸೂಸ್ಬೇಕಾದ್ರೆ ಆ ಬಟ್ಟಿ ತೆಗಿಬೇಕಷ್ಟೇ. ಆ ಬಟ್ಟಿ ಎಲ್ಲಿ ಬಂತು ಅಂತ ಸದ್ರೂಪದಾಗ ಎಂಟ್ರಿ ತಗೊಂಡದ, ಚಿದ್ರೂಪವನ್ನು ಮುಚ್ಚಾಕ್ಯದ, ಆನಂದ ರೂಪವನ್ನು ಮುಚ್ಚಾಕ್ಯದ, ನಿತ್ಯ ರೂಪವನ್ನು ಮುಚ್ಚಾಕ್ಯದ, ಪರಿಪೂರ್ಣ ರೂಪವನ್ನು ಮುಚ್ಚಾಕ್ಯದ. ಗುರು ಆದವನು ಏನ್ ಮಾಡ್ತಾನ? ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪದಲ್ಲಿ ಏನದು ಕವರ್ ಆಗ್ಯದಲ್ಲ ಅದನ್ನ ನಿರಾವರಣ ಮಾಡಿ ಕೊಡ್ತಾನೆ. ಅಜ್ಞಾನ ಇದ್ರೆ ಇರ್ಲಿ, ಅದೆಲ್ಲಿ ಸದ್ರೂಪದೊಳಗಿರ್ತದ, ಅದೇನ್ ಮಾಡ್ತದ? ಇರ್ಲಿ, ಅದು ಮತ್ತೆ ಉಳಿದದ್ದನ್ನ ಆವರಣ ಮಾಡ್ಲಾರ್ದಂಗೆ ಬಿಡಂಗಿಲ್ಲ. ಅಲ್ಲಿ ಗಟ್ಟಿತನ ಮಾಡಿಕೊಡ್ತಾರ ಅವರು. ಅದಕ್ಕೆ ಈ ಸದ್ರೂಪ ವಿಶೇಷಣ ಏನದಲ್ಲ, ಅದಕ್ಕೆ ಏನಂತಾರ ಅಂತಂದ್ರೆ, ಸದ್ರೂಪ ಅನ್ನೋ ವಿಶೇಷಣ ಅದು ಸಾಮಾನ್ಯಾಂಶ ಅಂತಾರ. ಜ್ಞಾನಕ್ಕೂ ಸೈ, ಅಜ್ಞಾನಕ್ಕೂ ಸೈ. ಅದು ನಿರ್ವಿಕಾರಿ. ಮನೆಗಾರ ಊಟ ಮಾಡ್ರಿ, ಹೋಟೆಲ್ನಾಗರೆ ಊಟ ಮಾಡ್ರಿ, ಫುಟ್ಪಾತ್ ಮೇಲೆ ತಿನ್ರಿ, ಅದು ವಿರೋಧಿ ಅಲ್ಲ. ಏನಾರ ತಿನ್ರಿ, ಎಲ್ಲಾರ ತಿನ್ರಿ, ಏನಾರ ಮಾಡಿ, ಎಲ್ಲಾರ ಮಾಡಿ. ಆದ್ರ ಚಿದ್ರೂಪಕ್ಕೆ ಮುಚ್ಚಾಕ್ಯದಲ್ಲ, ಆ ಚಿದ್ರೂಪವನ್ನ ಗುರು ನಿರಾವರಣ ಮಾಡಿ ಕೊಟ್ಟ ಹೊತ್ನಾಗ ಆ ಚಿದ್ರೂಪ ಏನದ ಅಜ್ಞಾನಕ್ಕೆ ವಿರೋಧಿಯಾದ. ಅದೇನ್ ಮಾಡ್ತದೆ? ಇಲ್ಲಿ ತಿನ್ನಕ್ಕಾಗಲ್ಲ, ಎಲ್ಲಿ ಬೇಕಲ್ಲಿ ತಿನ್ನಂಗಿಲ್ಲ. ನಾವು ಪ್ರಸಾದಿಕರು, ಪ್ರಸಾದ ಮಡಿಲಿಂದ ತಯಾರು ಮಾಡಿ ಪ್ರಸಾದವನ್ನೇ ಮಡಿಲಿಂತೆ ನಾವು ಸ್ವೀಕಾರ ಮಾಡಬೇಕು. ಅಜ್ಞಾನಕ್ಕೆ ವಿರೋಧಿ ಅದ. ಅದು ಅಜ್ಞಾನಕ್ಕ ಜ್ಞಾನಕ್ಕ ಎರಡಕ್ಕೂ ಸೈ ಅನ್ನಂಗಿಲ್ಲ. ಅದು ಅಜ್ಞಾನವನ್ನ ಸುಟ್ಟ ಹಾಕಿಬಿಡ್ತದ. ಚಿದ್ರೂಪ ಬ್ರಹ್ಮ ಸ್ವರೂಪ. ಮತ್ತ ಆನಂದ ಏನದ? ಅದು ದುಃಖದ ವಿರೋಧಿ ಅದವು. ಅದೇ ನಿರ್ವಿಕಾರಿ ಇಲ್ಲ. ದುಃಖ ಬಂದ್ರು ಸೈ, ಸುಖ ಬಂದ್ರು ಸೈ ಅಂತಂದ್ರೆ ಅದು ತದ್ರೂಪ. ದುಃಖ ಬಂದ್ರೆ ಇಲ್ಲ ಇಲ್ಲ, ನೀನು ಆನಂದ ಅನುಭವಿಸ್ಲಕ್ ಬಂದಿದೆ, ಆನಂದವಾಗಿರೋ. ದುಃಖಗಳು ಅವು ನಿಜವಾದ ದುಃಖ ಅಲ್ಲ. ಈ ಜಗತ್ತು ಮಿಥ್ಯ, ಮಿಥ್ಯಾ ಜಗತ್ತಿನ ಮಿಥ್ಯಾ ದುಃಖಗಳು. ಅವು ನೀ ಮುಖ್ಯವಾಗಿ ಹಿಡ್ಕೊಳಕ್ ಹೋಗಬೇಡ. ನಿನ್ನ ಮುಖ್ಯವಾದದ್ದು ಸ್ವರೂಪ ಆನಂದ ಸ್ವರೂಪ. ಹೀಗಾಗಿ ನೀನು ಆನಂದವನ್ನು ಗಟ್ಟಿಯಾಗಿ ಹಿಡ್ಕೋ. ನೀನು ಅನಿತ್ಯ ಅಲ್ಲ, ನೀ ನಿತ್ಯ ಅದಿ. ಅಜ್ಞಾನ ನಿನಗೆ ಆವರಣ ಆಗಿದ್ದಕ್ಕ ಎಲ್ಲಿ ರೋಗ ಬಂದು ಸಾಯ್ತೀನೋ ಅಂತೇಳಿ ಭಯ ಪಡ್ತಿದಿ. ರೋಗ ಬಂದ್ರೇನೋ ಸತ್ತರ್ನು ಏನಾಗಲ್ಲ, ನೀ ನಿತ್ಯ ಸ್ವರೂಪ ಅದಿ. ಶರೀರ ಓದ್ತದ, ಶರೀರ ಅನಿತ್ಯ ಅದ, ನೀನು ನಿತ್ಯ ಅದಿ ಅಂತೇಳಿ ಆ ಅನಿತ್ಯದ ಆವರಣವನ್ನು ತೆಗೆದುಹಾಕ್ತಾನೆ ಸದ್ಗುರುನಾಥ. ಬರೀ ಒಂದು ಮನಿ, ಒಂದು ಸಂಸಾರಕ್ಕೆ ಸೀಮಿತ ಆಗಿರಬೇಡ. ನೀನು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತ ವಿಶ್ವದ ಸೃಷ್ಟಿಕರ್ತ ಇದ್ದು ನೀ ವಿಶ್ವದ ನಿಯಾಮಕ, ಈಶ್ವರನ ಸ್ವರೂಪ ಅದಿ. ಪಿಂಡಾಂಡದ ನಿಯಾಮಕ, ಜೀವನ ಸ್ವರೂಪ ಅದಿ ನೀನು. ಅಂತ ಒಂದು ದೊಡ್ಡ ಸಾಮರ್ಥ್ಯ ಉಳ್ಳವನು 3.5 ಮೊಳ ಶರೀರದೊಳಗೆ ಹೊಕ್ಕೊಂಡು ನೀನು ಅಪೂರ್ಣನಾಗಿ ವ್ಯವಹರಿಸ್ತಾ ಇದ್ದಿ. ನಿನ್ನ ಪರಿಪೂರ್ಣ ಸ್ವರೂಪ
ಈಶ್ವರ ಸ್ವರೂಪ, ನಿನ್ನ ಪರಿಪೂರ್ಣ ಸ್ವರೂಪ, ಬ್ರಹ್ಮ ಸ್ವರೂಪ, ಶುದ್ಧ ಬ್ರಹ್ಮ ಸ್ವರೂಪ, ಕೂಟಸ್ಥ ಸ್ವರೂಪ ಅಂತೇಳಿ ಪರಿಪೂರ್ಣತೆಯ ಸ್ವರೂಪವನ್ನು ಸದ್ಗುರುನಾಥ ಮಾಡಿಕೊಡ್ತಾನೆ. ಆ ಪರಿಪೂರ್ಣತೆ ಏನದ, ಅಪೂರ್ಣತೆಗೂ ಸೈ, ಪರಿಪೂರ್ಣತೆಗೂ ಸೈ ಇಲ್ಲದು. ಅಪೂರ್ಣತೆಗೆ ವಿರೋಧಿ ಅದ, ದೋಷಕ್ಕೆ ವಿರೋಧಿ ಅದ. ನಿರ್ದೋಷ ಇರಬೇಕು ಅಂತ ಹೇಳ್ತದ. ಪರಿಪೂರ್ಣ ಅಂತಂದ್ರೆ ನಿರ್ದೋಷಿಯಾಗಿರ್ಬೇಕು, ದೋಷ ಇರಬಾರ್ದು. ಪರಿಪೂರ್ಣ ತತ್ವ ಅಪೂರ್ಣತ್ವಕ್ಕೆ ವಿರೋಧಿ, ನಿತ್ಯ ತತ್ವ ಅನಿತ್ಯತ್ವಕ್ಕೆ ವಿರೋಧಿ, ಆನಂದ ದುಃಖಕ್ಕೆ ವಿರೋಧಿ, ಭಯ ಚಿಂತೆ ದುಃಖ ಅವಕ್ಕೆಲ್ಲ ವಿರೋಧಿ. ಚಿದ್ರೂಪ ಬ್ರಹ್ಮ ಅದು ಅಜ್ಞಾನಕ್ಕೆ ವಿರೋಧಿ. ಇದನ್ನ ಅವನು ತಯಾರು ಮಾಡಿಕೊಡ್ತಾನೆ ಗುರುನಾಥ. ಆವರಣ ದೋಷ ನಿವೃತ್ತಿ ಮಾಡಿ, ನಿವಾರಣೆ ಮಾಡಿ ಏನ್ ಮಾಡ್ತಾನ, ಈ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪಗಳನ್ನು ನಿಮಗೆ ತೋರಿಸಿಕೊಡ್ತಾನೆ. ಸದ್ರೂಪದೊಳಗಿರುವ ಅಜ್ಞಾನ ಅದು ಇದ್ರೆ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಅಲ್ಲಿ ಏನ್ ಬೇಕಾಗ್ಯದ ನಿನಗೆ ಸದ್ರೂಪಲ್ಲಿ ಅಂತ ನಿರ್ವಿಕಾರಿ ಆಗಿರು. ಜಗತ್ತಿನೊಳಗ ಸುಖ ಬರ್ತದ, ದುಃಖ ಬರ್ತದ, ಮಾನ ಬರ್ತದ, ಅಪಮಾನ ಬರ್ತದ. ಅದನ್ನೇನು ವೇಸ್ಟ್ ಅಂತ ಮಾಡ್ಕೊಳಕ್ ಹೋಗಬೇಡ. ಅವು ಎಲ್ಲ ಬಂದಾಗ ನೀನು ಅವುಗಳಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ಲಕ್ ಹೋಗಬೇಡ. ಅದ್ರ ಜೊತೆಗೆ ಪ್ರತಿಕ್ರಿಯೆ ತೋರಿಸ್ಲಿಕ್ಕೆ ಹೋಗಬೇಡ. ಆರೋಗ್ಯ ಅನಾರೋಗ್ಯ, ಹುಟ್ಟು ಸಾವು, ಲಾಭ ಹಾನಿ, ಮಾನ ಅಪಮಾನ ಏನ್ ಲೆಕ್ಕದಾಗ್ಲಕ್ಕ ನೀನು ನಿರ್ವಿಕಾರಿ ಆಗಿರು. ಜ್ಞಾನ ಅಜ್ಞಾನ ಬರ್ಲಿ, ನಿರ್ವಿಕಾರಿ ಆಗಿರು. ಆ ಅಜ್ಞಾನದ ಬೆನ್ನತ್ತಿ ಹೋಗ್ಲಕ್ ಹೋಗಬೇಡ. ನಿನ್ನ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪಗಳು ಮುಚ್ಚಿ ಹಾಕೊಳ್ಳಕ್ ಹೋಗಬೇಡ. ಅಜ್ಞಾನಕ್ಕೆ ನೀನು ಅಭಿಮಾನಿಯಾಗಿ ವಾದಿ ಅಂದ್ರೆ ಅವೆಲ್ಲ ಮುಚ್ಕೊಂಡು ಹೋಗ್ಬಿಡ್ತಾವ. ಇದ್ರಿರ್ಲಿ ಅಜ್ಞಾನ, ಏನ್ ಸಮಸ್ಯೆ ಆಯ್ತು, ಅದ್ರ ಬೆನ್ನತ್ತಿ ಹೋಗಬೇಡ ಅಷ್ಟೇ. ಹಿಂಗಾಗಿ ನೀವು ಇವತ್ತಿನ ಪಾಠದ ತಾತ್ಪರ್ಯ ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ, ಅಜ್ಞಾನ ಆ ಸದ್ರೂಪ ವಿಶೇಷಣತ್ವವನ್ನ ಆವರಿಸಿ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪಗಳನ್ನ ಏನ್ ಮಾಡ್ಯದ, ಸದ್ರೂಪವನ್ನು ಆಶ್ರಯಿಸಿ ಇವುಗೆಲ್ಲ ಆಚ್ಛಾದನೆ ಮಾಡ್ಯದ, ಅಂದ್ರೆ ಮುಚ್ಚಾಕ್ಯದ, ಆವರಣ ಮಾಡ್ಯದ. ಸದ್ಗುರುವಿನ ಬಳಿ ಬಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡುವ ಮೂಲಕ ಆ ಆವರಣಗಳನ್ನು ತೆಗೆದು ನಿಮ್ಮ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪಗಳನ್ನ ತಿಳಿಸಿ, ಮತ್ತೆ ಈ ಸದ್ರೂಪದೊಳಗಿರುವಂತ ಅದು ಸುಖ ದುಃಖ ಎರಡಕ್ಕೂ ಸೈ ಅನ್ನೋಂಥದ್ದೊಂದು ತತ್ವ ಬೇಕಾಗ್ಯದಲ್ಲ ನಮ್ಗೆ. ಅದೇನು ವೇಸ್ಟ್ ಅದ ಏನದು ಸದ್ರೂಪ. ಮಾನ ಅಪಮಾನ ಬಂದಾಗ ಹಿಗ್ಗಬೇಡ, ಅಪಮಾನ ಆದಾಗ ಕುಗ್ಗಬೇಡ ಅಂದ್ರೆ ಅಲ್ಲಿ ಸದ್ರೂಪ ತತ್ವನೇ ಉಪಯೋಗ ಆಗ್ತದ ಇಲ್ಲ. ಸುಖ ಬಂದಾಗ ಹಿಗ್ಗಬೇಡ, ದುಃಖ ಬಂದಾಗ ಕುಗ್ಗಬೇಡ ಅಂತೇಳಿ ಸದ್ರೂಪ ತತ್ವ ಬೇಕಲ್ಲಿ. ಎರಡೂ ಇದ್ದಾಗೂ ಕೂಡ ನಾವು ಸ್ಥಿರತೆಯಲ್ಲಿ ಇರಬೇಕಾಗಿದ್ದೇ ಸದ್ರೂಪ ತತ್ವದ ಸಾಧನೆ. ಅದು ಜ್ಞಾನಕ್ಕ ಅಜ್ಞಾನಕ್ಕ ಎರಡೂ ಇದ್ರೂ ಅದು ತನ್ನ ಲೆಕ್ಕದಾಗ ತಾನು ನಿರ್ವಿಕಾರಿಯಾಗಿ ಹೆಂಗಿರ್ತದದು ಸದ್ರೂಪ. ಹಂಗ ನಾವು ಸಹಿತ ಜ್ಞಾನ ಅಜ್ಞಾನ, ಸುಖ ದುಃಖ, ಲಾಭ ಹಾನಿ, ಜನನ ಮರಣ ಏನೆಲ್ಲ ಆದಾಗೂ ಸಹಿತ ಮಾನಪ ನಮ್ಮ ಬ್ಯಾಲೆನ್ಸ್ನಾಗ ನಾವು ನಿರ್ವಿಕಾರಿಯಾಗಿ ಇರ್ಬೇಕಂದ್ರೆ ಸದ್ರೂಪ ತತ್ವ ಬೇಕು. ಅದಕ್ಕೆ ಎಲ್ಲಾ ತತ್ವಗಳನ್ನ ಸರಿಯಾಗಿ ತಿಳ್ಕೊಂಡು ಅವುಗಳ ಉಪಯೋಗ ತೆಕ್ಕೊಂಡು ನಾವು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಆದ ಅನ್ನೋಂಥದ್ದು ಈ ಒಂದು ಇವತ್ತಿನ ಪಾಠದ ತಾತ್ಪರ್ಯ. ನಾಳೆಗೆ ಸತ್ತಾಸ್ಫುರಣ, ಆ ಸದ್ರೂಪನೇ ಎಲ್ಲದಕ್ಕೂ ಸತ್ತಾಸ್ಫೂರ್ತಿ ಕೊಡ್ತದ ಅನ್ನೋಂಥದ್ದು ಹೇಳ್ತಾರೆ. ಮುಂದೆ ಅದ್ರ ಪಾಠ ಮಾಡಿ ಮತ್ತೆ ಮುಂದೆ ಹೋಗೋಣ. ಅದಕ್ಕೆ ಎಲ್ಲಿ ಆಶ್ರಯ ತಗೊಂಡದ, ಅದು ಏನೇನು ಮಾಡ್ತದ ಅನ್ನೋದು ಗೊತ್ತಾಯ್ತ. ಅಜ್ಞಾನ ಈಗ ಅಜ್ಞಾನದ್ದೇ ಅಲ್ಲ, ವರ್ಣನೆ ಮಾಯೆ ಎದ್ರಾಗ ಆಶ್ರಯ ತಗೊಂಡದ್ರಿ? ಚೇತನದ ಸಾಮಾನ್ಯ ಅಂಶದಲ್ಲಿ. ಚೇತನ ಒಂದೇ,
ಚೇತನದ ಸಾಮಾನ್ಯ ಅಂಶದಲ್ಲಿ ಆಶ್ರಯ ತೆಗೆದುಕೊಂಡು, ಅಂದ್ರೆ ಸದ್ರೂಪ ವಿಶೇಷಣದಲ್ಲಿ ಆಶ್ರಯ ತೆಗೆದುಕೊಂಡು ಆ ಚೇತನದ ವಿಶೇಷ ಅಂಶಗಳಾದ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ವಿಶೇಷಣಗಳನ್ನ ಮುಚ್ಚಾಕ್ಯ. ಅವುಗಳನ್ನ ನಿರಾವರಣ ಮಾಡ್ಕೊಳ್ಳಕ ಗುರುವಿನ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಆ ಸದ್ರೂಪದೊಳಗಿಂದು ಚಿದ್ರೂಪದೊಳಗಿಂದು ಎಲ್ಲದರೊಳಗಿಂದೂ ಅಜ್ಞಾನ ಕಳ್ಕೊಂಡು, ಆ ಅಜ್ಞಾನ ಇದ್ರೂ ನಾವು ಏನೂ ಬ್ಯಾಲೆನ್ಸ್ ಔಟ್ ಆಗ್ಲಾರ್ದಂಗೆ ಇರಬೇಕು ಅನ್ನೋಂಥ ಪಾಠ ಕಲಿಸ್ತಾರೆ ಮುಂದೆ. ದೇಹ ನಾನಲ್ಲ, ದೇಹ ನಾನು, ಎರಡು ಓದವಿಲ್ಲ ನಿಮ್ಮಲ್ಲಿ. ಸತ್ಸಂಗ ನಡೆದಾಗ ದೇಹ ನಾನಲ್ಲ, ಸತ್ಸಂಗ ಮುಗಿದ್ಮೇಲೆ ದೇಹ ನಾನು ಅಂತೆ ವರ್ತನೆ ಮಾಡ್ತೀರಿ, ಹೌದಿಲ್ಲ? ಸತ್ಸಂಗದಾಗ ದೇಹ ನಾನಲ್ಲ ಅಂತೀರಿ. ಸತ್ಸಂಗ ಮುಗಿದು ಹೊರಗೆ ಹೋಗೋ ಟೈಮ್ನಾಗ ಯಾವ್ರೆ ನಿಮ್ ಕಿವಿ ಹಿಡಿದು ಜಗ್ಗಿದ್ರ ಅವಾಗ ದೇಹ ನಾನಲ್ಲ ತುಂಬ್ಕೊಂಡಿರ್ತೀರಿ. ಯಾವ್ರೆ ಕೈ ಹಿಡಿದು ಜಗ್ಗಿದ್ನಂತಂದ್ರೆ ಸುಮ್ಮಿರ್ತೀರ? ದೇಹ ನಾನಲ್ಲ ತಿಟತನ ಹೇಳಿರಿ ಅಲ್ಲಿ ಪ್ರವಚನ. ಈಗ್ಯಾಕ ಇದು ದೇಹ ಹಿಡಿದು ಜಗ್ಗಿದ್ರೆ ನೀವ್ಯಾಕಂತ ಪರಿ ಗಾಬರಿಯಾಗಿರಿ ಅಂತ ಕೇಳಿದ್ರಿ, ಏನ್ ಮಾಡ್ತೀರ ಅವ? ದೇಹ ನಾನು ಅನ್ನೋದು, ದೇಹ ನಾನಲ್ಲ ಅನ್ನೋದು ಎರಡಕ್ಕೂ ಸಾಮಾನ್ಯವಾಗಿ ಆಶ್ರಯ ಕೊಟ್ಟದ್ದೆವುದು ಸಾಮಾನ್ಯಾಂಶ. ಚೇತನದ ಸಾಮಾನ್ಯಾಂಶ ಅಂದ್ರೆ ಸದ್ರೂಪ ವಿಶೇಷಣ. ಈ ದೇಹ ನಾನಲ್ಲ, ನಾನು ಆತ್ಮ ಅಂತ ಹೇಳೋದ್ಯಾವುದು ಚಿದ್ರೂಪ ವಿಶೇಷಣ. ದೇಹ ನಾನು ಅಂತ ತಿಳ್ಕೊಂಡದ್ದಕ್ಕೆ ಏನು ದುಃಖ ಆಗ್ತದ ಅದೆಲ್ಲ ಅಜ್ಞಾನದ್ದು. ಆ ಅಜ್ಞಾನವನ್ನ ಕಳ್ಕೊಂಡು ನಾ ಆನಂದವಾಗಿರಬೇಕು ಅನ್ನೋದು ಆನಂದ ರೂಪ ವಿಶೇಷಣ. ಈ ದೇಹ ನಾನು ಅಂತ ತಿಳ್ಕೊಂಡು ಇದರದ್ದು ಹುಟ್ಟು ಸಾವು ಇದರ ಭೋಗಾದಿಗಳ ಬಗ್ಗೆ ದುಃಖ ಅನುಭವಿಸ್ತೀನಲ್ಲ, ಇದು ಅಜ್ಞಾನದ್ದು. ಇದು ನಿಜವಾಗಿ ಇದು ನಂದಲ್ಲ. ಹೀಗಾಗಿ ನಾನು ನಿತ್ಯ ರೂಪ ಇದೀನಿ ಅಂತ ತಿಳ್ಕೊಂಡ್ರೆ ಅದ್ಯಾವುದು ಆ ಚೇತನದ ವಿಶೇಷ ಅಂಶವಾದ ನಿತ್ಯ ರೂಪದ ಒಂದು ಅನುಭವ. ಮತ್ತೆ ಕೇವಲ ಒಂದು ಮನಿ ಒಂದು ಸ್ಥಳಕ್ಕಷ್ಟೇ ನಾನು ವ್ಯಾಪಕ ಅಲ್ಲ, ನಾ ಸರ್ವ ವ್ಯಾಪಕ, ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ನಾನೇ ತುಂಬಿ ತುಳುಕ್ತಾ ಇರುವಂತ ಆತ್ಮ ಅದಿನಿ ಅಂತ ತಿಳ್ಕೊಂಡ್ರೆ ಅದು ಪರಿಪೂರ್ಣ. ಅದನ್ನು ಬಿಟ್ಟು ಕೇವಲ ಒಂದು ಮನಿ, ಒಂದು ಮಂಚ, ಒಂದು ಮೂಲಿ ಇದಿಷ್ಟಕ್ಕೆ ನಾವು ಸೀಮಿತ ಆಗೀವಿ ಅಂತಂದ್ರೆ ಅದು ಅಜ್ಞಾನದ ಕಾಲ ಅಷ್ಟೇ. ಅಜ್ಞಾನದ ಕಾಲದಲ್ಲಿ ಸೀಮಿತವಾಗಿರ್ತೀವಿ ಅಷ್ಟೆ. ಹಿಂಗ ನೋಡ್ರಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಏನಾರು ತಿಳಿತಾ ಇವತ್ತಿಂದು ವಿಚಾರ ಸಾಗರ ಎಲ್ಲಿ ಆದ, ಏನೇನು ಮಾಡ್ತದ, ಗುರುವಿನ ಬಳಿ ಹೋಗಿ ಅವುಗಳನ್ನ ಹೆಂಗ ಕಳ್ಕೋಬೇಕು, ಅಜ್ಞಾನನು ನಮ್ಮೊಳಗೆ ಅದ, ಜ್ಞಾನ ನಮ್ಮೊಳಗೆ ಅದ, ಅದು ಎಲ್ಲಿ ಅದ ಅಂತಂದ್ರೆ ಸದ್ರೂಪದೊಳಗದ. ಅಜ್ಞಾನ ಜ್ಞಾನ ಎರಡೂ ಇದ್ರೂ ನಾವು ಆಗ್ಲಾರ್ದಂಗ ನಮ್ಮ ಚಿತ್ತ ಸಮತೆ ಕಾಪಾಡಿಕೊಂಡು ಆದ್ರೆ ಸುಖನೂ ಅಷ್ಟೇ, ನಮಗ ದುಃಖನೂ ಅಷ್ಟೇ, ಮಾನನೂ ಅಷ್ಟೇ, ಅಪಮಾನನೂ ಅಷ್ಟೇ, ಚಪ್ಪಾಳೆನೂ ಅಷ್ಟೇ, ಚಪ್ಪಲಿನೂ ಅಷ್ಟೇ, ಎರಡೂ ಅಷ್ಟೇ. ಸದ್ರೂಪದೊಳಗೆ ಸಾಧನೆ ಮಾಡ್ಬೇಕಷ್ಟೇ. ಶಿವಾಯ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣ. ಮುಂದೆ ಮಾಡ್ತೇನೆ. ಇದುವರೆಗೆ ಶುದ್ಧ ಬ್ರಹ್ಮ ಜಗದ್ಗುರಾದ ಬ್ರಹ್ಮನ ಸಾಮಾನ್ಯ ಅಂಶ ಮತ್ತು ವಿಶೇಷ ಅಂಶಗಳನ್ನು ಮತ್ತಷ್ಟು ವಿವರವಾಗಿ ತಿಳಿಸಿಕೊಟ್ಟು, ಒಂದು ಸೂರ್ಯನ ಸಾಮಾನ್ಯ ಅಂಶ ಬಟ್ಟೆಯನ್ನು ಒಣಗಿಸಿ ಅದು ಎರಡಕ್ಕೂ ಆದ್ರೆ
ಸುಡುವುದಕ್ಕ ಮತ್ತು ಒಣಗಿಸುವುದಕ್ಕ ಎರಡಕ್ಕೂ ಆಶ್ರಯ ನೀಡೈತಿ. ಇನ್ನು ವಿಶೇಷ ಅಂಶ ಬಟ್ಟೆಯನ್ನ ಸುತ್ತಾಕಿ ಸದ್ರೂಪ ನಿರ್ವಿಕಾರಿನೂ ಆಗೈತಿ. ಚಿದ್ರೂಪ ತನ್ನನ್ನ ಅರಿಯುವುದರೊಟ್ಟಿಗೆ ಎಲ್ಲವನ್ನೂ ಅರಿಯುವುದು ಆನಂದ ರೂಪನೂ ಆಗೈತಿ. ಆನಂದ ನಿತ್ಯವಾಗಿದ್ರೂ ಅಜ್ಞಾನದಿಂದ ದುಃಖಿಯಾಗ್ಯಾನ. ಅಜ್ಞಾನ ಬ್ರಹ್ಮನ ಸದ್ರೂಪದಲ್ಲಿ ಆಶ್ರಯ ಪಡೆದೈತಿ. ಸದ್ರೂಪ ಸಾಮಾನ್ಯ ಅಂಶ ಆಗೈತಿ. ಈ ಸದ್ರೂಪದಿಂದಾನ ಜಗತ್ತು ಸೃಷ್ಟಿಯಾಗೈತಿ. ಎಲ್ಲದಕ್ಕೂ ತನ್ನ ಸತ್ತಾ ಸ್ಫೂರ್ತಿಯನ್ನ ನೀಡೈತಿ. ಅನಂತ ಜನ್ಮಗಳ ಪುಣ್ಯದ ಬಲದಿಂದ ಸದ್ಗುರುವಿನ ಬಳಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ಚಿದ್ರೂಪವನ್ನು ಹೊಂದಿ ಅಜ್ಞಾನದ ಆವರಣ ನಿವಾರಣೆ ಮಾಡಿಕೊಂಡು ನಮ್ಮ ನಿತ್ಯ ಆನಂದ ದರ್ಶನ ಮಾಡ್ಕೊಳ್ತಾನ. ಈ ಉಪದೇಶವೇ ದರ್ಶನ ಶಾಸ್ತ್ರ ಅನಿಸ್ಕೊಳ್ತೈತಿ. ಸದ್ರೂಪ ವಿಶೇಷಣು ಸಾಮಾನ್ಯ ಅಂಶವಾಗಿದ್ದು ಅಜ್ಞಾನಕ್ಕೆ ಆಶ್ರಯ ನೀಡೈತಿ. ಚಿದ್ರೂಪ ಅಜ್ಞಾನಕ್ಕೆ ವಿರೋಧಿಯಾಗೈತಿ. ಆನಂದ ದುಃಖದ ವಿರೋಧಿಯಾಗೈತಿ. ನಿತ್ಯ ಜಗತ್ತಿನ ದುಃಖಗಳು ನಿತ್ಯನಾಗಿ ಈ ಅನಿತ್ಯವಾದ ಶರೀರ ನೀನಲ್ಲ, ನೀನು ನಿತ್ಯವುಳ್ಳವನಾಗಿದ್ದಿ. ಅಜ್ಞಾನ ಸದ್ರೂಪವನ್ನು ಆಶ್ರಯಿಸಿ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಪರಿಪೂರ್ಣ ರೂಪಗಳನ್ನ ಮುಚ್ಚಿ ಹಾಕೈತಿ. ಜೀವನ ಸಾಮಾನ್ಯ ಅಂಶದಲ್ಲಿ ಚೇತನದ ಆ ಸಾಮಾನ್ಯ ಅಂಶದಲ್ಲಿ ಆಶ್ರಯ ಅಜ್ಞಾನ ಬರದೈತಿ. ಇನ್ನ ಸತ್ತಾಸ್ಪೂರ್ಣ ಇದನ್ನ ನಾಳೆ ತಿಳಿಸ್ಕೊಡ್ತಾರೆ. ಇಂಥ ಒಂದು ಈ ಸಾಮಾನ್ಯ ಅಂಶ ಅಜ್ಞಾನಕ್ಕೂ ಮತ್ತು ಜ್ಞಾನಕ್ಕೂ ಎರಡಕ್ಕೂ ಆಶ್ರಯ ಕೊಟ್ಟಂತೆ. ಆದ್ರೆ ವಿಶೇಷ ಅಂಶ ಅಲ್ಲಿ ಅಜ್ಞಾನಕ್ಕೆ ಆಶ್ರಯ ಇಲ್ಲ ಅಂತ ಹೇಳಿ ಉದಾಹರಣೆಗಳ ಮೂಲಕ ತಿಳಿಸಿಕೊಟ್ಟ ಸುಬ್ರಹ್ಮಣ್ಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು. ಇವತ್ತಿನ ಪ್ರಕಟಣೆ. ಇವತ್ತು ಗುರುವಾರ ಇರುವುದರಿಂದ 1 ಗಂಟೆಗೆ ಶ್ರೀಮದ್ ಭಾಗವತ ಭಗವದ್ಗೀತಾ ಪಾರಾಯಣ ಇರ್ತದೆ. 4 ಗಂಟೆಗೆ ತತ್ವಪದಗಳ ಒಂದು ಕಾರ್ಯಕ್ರಮ. ರಾತ್ರಿ 8 ಗಂಟೆಗೆ 2 ಗಂಟೆ ವಿವಿಧ ಗ್ರಂಥಗಳ ಜ್ಞಾನವನ್ನ ಚರ್ಚೆ ಮಾಡುವುದು ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿವಾದ ಗ್ರಂಥ ಸಿದ್ಧಾಂತ ಶಿಖಾಮಣಿಯ ಜ್ಞಾನವನ್ನ ಸದ್ಗುರುಗಳು ಬೋಧಿಸ್ತಾರೆ. ಇದರ ಒಂದು ಪ್ರಯೋಜನವನ್ನ ಎಲ್ಲರೂ ಪಡ್ಕೋಬೇಕಂತ ಹೇಳಿ ನನಗೆ ವಿಜ್ಞಾಪನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸರಿಯಾದ ಸಮಯಕ್ಕೆ ಜಾಯಿನ್ ಆಗಬೇಕಂತ ಹೇಳಿ ಎಲ್ಲರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನ ಮಂಗಳಾಚರಣೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಪರಮಾನಂದ ಪ್ರಾಪ್ತಿ ಭವ. ಸರ್ವದುಃಖ ನಿವೃತ್ತಿ ಭವ. ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿ.